Hallelujah. Amen. Amen. Just close your eyes where you are. ಎಲ್ಲಿದ್ರೂ ಅಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Let's lift our hands to heaven. ಪರಲೋಕದ ಕಡೆ ನಿಮ್ಮ ಕೈಗಳನ್ನು ಚಾಚಿರಿ. ಹೋದಾಗ ಹೊಡೆದು ನಾ ಹೋದೆ ಬೆಟ್ಟದ ಹಾಗೆ ಮನುಷ್ಯನ ನಂಬಿದೆ ಬೆಟ್ಟು ಹೋದಾಗ ಹೊಡೆದು ನಾ Lift your hands. ಕೈಗಳನ್ನು ಮೇಲೆ ಕೆತ್ತಿ. Lord, we receive your grace this morning. ಕರ್ತನೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೃಪೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. The reason I am standing and the reason people are sitting and hearing your word is because your pure grace. ನಾನು ಈ ದಿನ ಇಲ್ಲಿ ನಿಂತಿರುವುದು ಮತ್ತು ಈ ಜನರು ಈ ದಿನ ಇಲ್ಲಿ ಕುಳಿತುಕೊಂಡಿರುವುದು ಅದು ಒಂದೇ ಒಂದು ಕಾರಣದಿಂದ, ಅದು ನಿನ್ನ ಕೃಪೆಯಿಂದಲೇ. It's your blood. ಅದು ನಿನ್ನ ರಕ್ತದಿಂದಲೇ that has made us a right standing with you to stand in your presence. ನಿನ್ನ ಪ್ರಸನ್ನತೆಯಲ್ಲಿ ನಿನಗೆ ಸರಿಸಮಾನವಾಗಿ ನಿಂತುಕೊಳ್ಳುವಂತೆ ನನಗೆ ಮಾಡಿದೆ. Lift your hands and thank for the blood of Jesus. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಯೇಸುವಿನ ರಕ್ತಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. Lord, thank you for your blood. ಕರ್ತನೇ, ನಿನ್ನ ರಕ್ತಕ್ಕಾಗಿ ಸ್ತೋತ್ರ. The blood that made us pure, the blood that forgave our sins, the blood that healed us, the blood that is protecting us from all the attacks of the devil. ಸೈತಾನನ ಎಲ್ಲ ದಾಳಿಗಳಿಂದ ಬಿಡಿಸುತ್ತಿರುವ ರಕ್ತ, ಎಲ್ಲ ರೋಗಗಳಿಂದ ವಾಸಿ ಮಾಡುತ್ತಿರುವ ರಕ್ತ, ಎಲ್ಲ ಕೆಟ್ಟತನಗಳಿಂದ ನಮ್ಮನ್ನು ದೂರ ಮಾಡುತ್ತಿರುವ ರಕ್ತಕ್ಕಾಗಿ ಸ್ತೋತ್ರ ಎಂಬುದಾಗಿ. Thank you for your blood. ನಿನ್ನ ರಕ್ತಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. I apply the blood of Jesus all over me right now. ಈಗಲೇ ನನ್ನ ಸಂಪೂರ್ಣ ದೇಹದ ಮೇಲೆ ನಿನ್ನ ರಕ್ತವನ್ನು ನಾನು ಹಚ್ಚಿಕೊಳ್ತೇವೆ. Lift your hands and say, Lord, I apply your blood. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಕರ್ತನೇ, ನಿನ್ನ ರಕ್ತವನ್ನು ನಾವು ಪ್ರೋಕ್ಷಿಸಿಕೊಳ್ತೇವೆ. I apply your blood all over my body. ನನ್ನ ದೇಹದ ಎಲ್ಲಾ ಜಾಗದಲ್ಲೂ ನಿನ್ನ ರಕ್ತವನ್ನು ಪ್ರೋಕ್ಷಿಸಿಕೊಳ್ಳುತ್ತೇವೆ. I apply it right now. ಈಗಲೇ ನಾನು ಅದನ್ನು ಪ್ರೋಕ್ಷಿಸಿಕೊಳ್ಳುತ್ತೇನೆ. I apply it over my body. ನನ್ನ ದೇಹದ ಮೇಲೆ ಹಚ್ಚಿಕೊಳ್ತೇನೆ. I apply it over my mind. ನನ್ನ ಮನಸ್ಸಿನ ಮೇಲೆ ನಾನು ಹಚ್ಚಿಕೊಳ್ತೇನೆ. Purge away all our sins. ನನ್ನ ಎಲ್ಲಾ
ಪಾಪಗಳನ್ನು ತೊಳೆದಿದ್ದೆ. Lift your hands and say, thank you for your blood. ನಿಮ್ಮ ಎಲ್ಲಾ ಕೈಗಳನ್ನ ಮೇಲೆ ಕೆತ್ತಿ ಹೇಳ್ರಿ, ನಿನ್ನ ರಕ್ತಕ್ಕಾಗಿ ಸ್ತೋತ್ರ. Thank you for your blood. ನಿನ್ನ ರಕ್ತಕ್ಕಾಗಿ ಸ್ತೋತ್ರ. Thank you for your blood that has made me clean. ನನ್ನನ್ನು ಶುದ್ಧವಾಗಿ ಮಾಡಿದ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. Thank you for your blood. ನಿನ್ನ ರಕ್ತಕ್ಕಾಗಿ ಸ್ತೋತ್ರ. Give you the praise. ನಿನಗೆ ಸ್ತುತಿ ಸಲ್ಲಿಸ್ತೇವೆ. In Jesus' mighty name. ಯೇಸುವಿನ ಬಲವಾದ ನಾಮದಲ್ಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. See, we should be, grateful for the blood of Jesus. ಯೇಸುವಿನ ರಕ್ತಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. Otherwise, we cannot stand like this. We cannot sing. We cannot please God. ಅದಿಲ್ಲ ಅಂದಿದ್ರೆ ನಾವು ಈ ರೀತಿಯಾಗಿ ನಿಂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ, ದೇವರಿಗೆ ಹಾಡು ಹೇಳಕ್ ಆಗ್ತಿರ್ಲಿಲ್ಲ, ಈ ರೀತಿಯಾಗಿ ಬದುಕುವುದಕ್ಕೂ ಆಗ್ತಿರ್ಲಿಲ್ಲ. It's the blood that has made us clean. ಅದು ಯೇಸುವಿನ ರಕ್ತ ನಮ್ಮನ್ನು ಶುದ್ಧವಾಗಿ ಮಾಡಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. So the more you walk with Him, the more His blood cleanses you. ಎಷ್ಟು ಹೆಚ್ಚಾಗಿ ಆತನ ಸಂಗಡ ನಡೀತಿರೋ ಅಷ್ಟು ಹೆಚ್ಚಾಗಿ ಆತನ ರಕ್ತ ನಿಮ್ಮನ್ನು ಶುದ್ಧಗೊಳಿಸುತ್ತದೆ. If we walk in the light as He is in the light, ಆತನು ಬೆಳಕಾಗಿರುವ ಹಾಗೆ ಆತನ ಬೆಳಕಲ್ಲಿ ನಾವು ನಡೆಯುವಾಗ His blood ಆತನ ರಕ್ತ purifies us. ನಮ್ಮನ್ನು ಶುದ್ಧಿಗೊಳಿಸುತ್ತದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Amen. ಆಮೆನ್. All right. We have been hearing about, people giving to the church, selling the lands, selling everything they have. I think that is a revival, a giving revival has begun. ಇಲ್ಲಿ ಒಂದು ಕೊಡುವ ಪ್ರಕಟಣೆ ಆಗಿದೆ ಅಂತ ನಾನು ಅನ್ಕೊಂತೀನಿ. ಒಂದು how many have heard that there is a posters when there is a meeting, people will call their revival meetings fasting revival? How many have heard that? ಎಷ್ಟು ಜನ ಉಜ್ಜೀವನ ಕೂಟ ಎಂಬುದಾಗಿ ಕೇಳಿದಿರಾ? ಉಪವಾಸ ಉಜ್ಜೀವನ ಕೂಟ ಎಂಬುದಾಗಿ, ಉಜ್ಜೀವನ ಕೂಟ ಎಂಬುದಾಗಿ. I believe in this church there is a giving revival begun. ನಾನು ನಂಬ್ತೀನಿ ಇಲ್ಲಿ ಒಂದು ಕೊಡುವ ಉಜ್ಜೀವನ ಆಗಿದೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. I'll tell you one thing, giving is also a revival. ನಾನು ನಿಮಗೆ ಒಂದು ಸಂಗತಿ ಹೇಳ್ತೇನೆ, ಕೊಡುವುದು ಸಹ ಒಂದು ಉಜ್ಜೀವನ ಕೂಟದ ರೀತಿಯಲ್ಲಿದೆ. In Acts chapter, I think 5 or 4, I think it's 5 or 4. Acts chapter 5. Okay, Acts chapter 4. Listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ That ಹೇಳುತ್ತದೆ. portion in the Bible, ಆ ಒಂದು ಸತ್ಯವೇದದ ಭಾಗದಲ್ಲಿ, if you have a Bible, Acts chapter, oh yeah, I said the right thing. Acts chapter 5. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ. Quickly, Acts chapter 5. If you have that, you can put on the screen. What I'm saying, you need to understand. Okay. No, Acts chapter 4 it is. 4ನೇ ಅಧ್ಯಾಯದಲ್ಲಿ. We'll read verse 34 and 35. ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ, ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಇದನ್ನು ಪ್ರತಿಯೊಬ್ಬನಿಗೆ ಅವನ ಅವಶ್ಯದ ತಕ್ಕಂತೆ ಹಂಚಿಕೊಡುತ್ತಿದ್ದರು. All right. Listen, here actually in this portion there is a revival happened. You don't understand it. ಈ ಒಂದು ಭಾಗದಲ್ಲಿ ಅಲ್ಲಿ ಒಂದು ಉಜ್ಜೀವನ ಆಗಿದೆ, ಅದು ನಮಗೆ ಅರ್ಥ ಆಗುವುದಿಲ್ಲ. Amen. ಆಮೆನ್. What revival happened in this portion? ಆ ಒಂದು ಭಾಗದಲ್ಲಿ ಆಗಿರುವ ಉಜ್ಜೀವನ ಏನು? It's a giving revival. ಅಲ್ಲಿ ಕೊಡುವ ಉಜ್ಜೀವನ. As Dad was saying, as somebody sold the land and gave to the church, it is not easy to give. I'll tell you one thing. ಪಾಸ್ ಅವರು ಹೇಳ್ತಿದ್ರು, ಒಬ್ರು ಸೈಟ್ ಅನ್ನ ಮತ್ತೆ ಅವರು ಮಾರಿ ಅದರ ಬಂದ ಹಣವನ್ನು ಸಭೆಗೆ ಕೊಟ್ಟಿದ್ದಾರೆ. But when there was grace upon Peter's church in that portion, ಆ ಒಂದು ಭಾಗದಲ್ಲಿ ಪೇತ್ರನ ಸಭೆ ಮೇಲೆ ಅಲ್ಲಿ ಕೃಪೆ ಇದ್ದಾಗ, when they sold land or houses, they did not feel as if they lost something. ಅವರು ತಮ್ಮ ಹೊಲೆಗಳನ್ನು ಮನೆಗಳನ್ನು ಮಾರ್ತಿರುವಾಗ ಏನೋ ಕಳ್ಕೊಂತಿದ್ವಿ ಎಂಬ ಭಾವನೆ ಇರಲಿಲ್ಲ. Why? ಯಾಕೆ? It was a grace. That grace that came in that season brought the giving revival. ಯಾಕೆಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ಬಂದಂತ ಕೃಪೆಯು ಆ ಒಂದು ಕೊಡುವ ಉಜ್ಜೀವನವನ್ನು ತಂದಿತ್ತಲ್ಲಿ. See, when you love God, ನೀವು ದೇವರನ್ನು ಪ್ರೀತಿಸುವಾಗ you are not afraid of losing something. ಏನೋ ಕಳ್ಕೊಳ್ಳುವುದಕ್ಕೆ ನೀವು ಭಯ ಪಡುವುದಿಲ್ಲ. I'll tell you again. ಮತ್ತೊಂದ್ಸರಿ ಹೇಳ್ತೇನೆ. I said when you love God, ನೀವು ದೇವರನ್ನು ಪ್ರೀತಿಸುವಾಗ you are not afraid to lose something. ಏನೋ ಒಂದು ಕಳ್ಕೊಳ್ಳುವುದಕ್ಕೆ ನೀವು ಭಯ ಪಡುವುದಿಲ್ಲ. Instead, but you're letting that go out of your life because you love God. ನೀವು ದೇವರನ್ನು ಪ್ರೀತಿಸುವ ನಿಮಿತ್ತ ಅದನ್ನು ಕೊಡುವುದಕ್ಕೆ ನೀವು ಮನಸ್ಸುಳ್ಳವರಾಗಿರ್ತೀರಿ. I pray, ನಾನು ಪ್ರಾರ್ಥಿಸ್ತೇನೆ, in this church, ಈ ಸಭೆಯಲ್ಲಿ let people sell their land and give. ಅವರು ಹೊಲಗಳನ್ನು ಮಾರಿ ಸಭೆಗೆ ಕೊಡ್ಲಿ ಅವರು. When I tell this, ನಾನು ಇದನ್ನು ಹೇಳುವಾಗ I'm telling under the grace of God. ನಾನು ದೇವರ ಕೃಪೆಯ ಅಡಿಯಲ್ಲಿ ಇದನ್ನು ಹೇಳ್ತಿದ್ದೇನೆ. The same desire you had for fasting. Same desire you had for fasting.
ಉಪವಾಸ ಪ್ರಾರ್ಥನೆ ಮೇಲೆ ಇರುವಂತ ಆಸಕ್ತಿ, same desire you had praying, ಪ್ರಾರ್ಥನೆ ಮೇಲೆ ಇರುವಂತ ಒಂದು ಆಸಕ್ತಿ, same desire to read the word, ದೇವರ ವಾಕ್ಯವನ್ನು ಓದುವುದಕ್ಕೆ ಇರುವಂತ ಆಸಕ್ತಿ, say let that desire also is a good, ಆ ಒಂದು ಆಸಕ್ತಿ ಅದು ಬಹಳ ಒಳ್ಳೆಯದು. but I pray in this season, ಆದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಕಾಲದಲ್ಲಿ let your desire shift to giving. ನಿಮ್ಮ ಆಸೆ, ನಿಮ್ಮ ಆಸಕ್ತಿ ಕೊಡುವುದರ ಮೇಲೆ ಹೋಗಲಿ. Somebody say I receive it. ಯಾರಾದ್ರೂ ಹೇಳಿ ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. See, when this word is coming, ಈ ವಾಕ್ಯಗಳು ಬರುವಾಗ it is a double-edged sword. ಅದು ಇಬ್ಬಾಯಿ ಕತ್ತಿಯ ರೀತಿಯಲ್ಲಿ ಇರುತ್ತದೆ. It's a sword that removes your ignorance. ನಿಮ್ಮ ಅಲಕ್ಷ್ಯತನವನ್ನು ಹೊಡೆದು ಹಾಕುವ ಒಂದು ಕತ್ತಿಯ ರೀತಿಯಲ್ಲಿ ಇರುತ್ತದೆ. It's a sword that removes your arrogance. ನಿಮ್ಮ ಒಂದು ಅಹಂಕಾರವನ್ನು ಹೊಡೆದು ಹಾಕುವ ಒಂದು ಕತ್ತಿಯ ರೀತಿಯಲ್ಲಿ ಇರುತ್ತದೆ. I cannot change you. ನಾನು ನಿಮ್ಮನ್ನು ಬದಲಾವಣೆ ಮಾಡಕ್ಕಾಗುವುದಿಲ್ಲ. Word of God can change. ದೇವರ ವಾಕ್ಯ ನಿಮ್ಮನ್ನು ಬದಲಾವಣೆ ಮಾಡುತ್ತದೆ. Hallelujah. ಹಲ್ಲೆಲೂಯಾ. I pray in Jesus' name. ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Let giving revival happen in this church in ಈ Jesus' name. ಸಭೆಯಲ್ಲಿ ಕೊಡುವ ಉಜ್ಜೀವನ ಆಗಲೇ ಯೇಸುವಿನ ನಾಮದಲ್ಲಿ. Hallelujah. ಹಲ್ಲೆಲೂಯಾ. Amen. ಆಮೆನ್. How many want to go to a more than enough place? ಎಷ್ಟು ಜನ ನಿಮಗೆ ಸಾಕಾಗುವುದಕ್ಕಿಂತ ಹೆಚ್ಚಾದ ಮಟ್ಟದಲ್ಲಿ ಹೋಗ್ಬೇಕಂತ ಬಯಸ್ತೀರಿ? Everybody has the desire. ಎಲ್ಲರಿಗೂ ಕೂಡ ಒಂದು ಆಸೆ ಇದೆ. While you are building the kingdom of God, God builds your own kingdom. ನೀವು ದೇವರ ರಾಜ್ಯವನ್ನು ಕಟ್ಟುವಾಗ ನಿಮ್ಮ ರಾಜ್ಯವನ್ನು ದೇವರು ಕಟ್ತಾರೆ. I'll say this again. ಮತ್ತೊಂದು ಆವರ್ತಿ ಇದನ್ನು ಹೇಳ್ತೇನೆ. When you are trying to build the kingdom of God, ದೇವರ ರಾಜ್ಯವನ್ನು ನೀವು ಕಟ್ಟುವುದಕ್ಕೆ ಪ್ರಯತ್ನ ಮಾಡುವಾಗ God will build your kingdom. ದೇವರು ನಿಮ್ಮ ರಾಜ್ಯವನ್ನು ಕಟ್ತಾರೆ. But when I am not trying to build God's kingdom, ಆದ್ರೆ ನಾನು ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ I cannot expect God to build my kingdom. ನಾನು ದೇವರು ನನ್ನ ರಾಜ್ಯ ಕಟ್ಟಲಿ ಎಂಬುದಾಗಿ ನಾನು ಅಪೇಕ್ಷೆ ಪಡುವುದಕ್ಕಾಗುವುದಿಲ್ಲ. As I said before, when you lose something for God, you don't lose it, you get it. ನಾನು ಮುಂಚೆ ಹೇಳಿದಾಗೆ ನೀವು ದೇವರಿಗೋಸ್ಕರ ಏನಾದರೂ ಕಳ್ಕೊಂಡ್ರೆ ಅದು ನಿಜವಾಗಿ ಕಳ್ಕೊಂಡಿಲ್ಲ, ಅದರ ಬದಲಾಗಿ ನೀವು ಪಡ್ಕೊಳ್ಳುವರಾಗಿದ್ದೀರಿ. When I lose something that I love, ನಾನು ಪ್ರೀತಿಸುವ ಏನಾದ್ರೂ ಕಳ್ಕೊಂಡ್ರೆ I'm not losing that. ನಾನು ಅದನ್ನು ಕಳ್ಕೊಳ್ತಾ ಇಲ್ಲ, I'm getting something bigger than that. ನಾನು ಅದಕ್ಕಿಂತ ಉನ್ನತವಾದದ್ದು ಏನೋ ಹೊಂದ್ಕೊಂತಾ ಇದ್ದೇನೆ. I'll tell this once again. ಮತ್ತೊಂದು ಆವರ್ತಿ ನಿಮಗೆ ಹೇಳ್ತೇನೆ. When I lose something that I love, ನಾನು ಪ್ರೀತಿಸುವ ಯಾವುದಾದ್ರೂ ವಸ್ತುವನ್ನು ಕಳ್ಕೊಂಡಾಗ I am not losing it. ನಾನು ಅದನ್ನು ಕಳ್ಕೊಳ್ತಾ ಇಲ್ಲ, I'm gaining something better than that. ಅದಕ್ಕಿಂತ ಉತ್ತಮವಾದದ್ದು ಒಳ್ಳೆಯದನ್ನು ನಾನು ಹೊಂದ್ಕೊಳ್ತಾ ಇದ್ದೇನೆ. These words I speak to you are spirit and they are life. ನಾನು ನಿಮಗೆ ಮಾತಾಡುವಂತ ಈ ವಾಕ್ಯಗಳು ಅವು ಜೀವವು ಮತ್ತು ಆತ್ಮವಾಗಿದೆ. ನಿನ್ನ ಲೈಫು ಈ ದಾರಿಯಲ್ಲಿ ಹೋಗ್ತಿರಬಹುದು, ಆದ್ರೆ ಈ ವಾಕ್ಯವನ್ನು ನೀನು ಕೇಳುವಾಗ ವಾಪಸ್ ಬಂದು ನಿನ್ನ ದಾರಿ ಸ್ಟ್ರೈಟ್ ಮಾಡುತ್ತೆ ಯೇಸುವಿನ ನಾಮದಲ್ಲಿ. That is the word of God. ಅದೇ ದೇವರ ವಾಕ್ಯ. When you love something that is more than God, ನೀವು ದೇವರಿಗಿಂತ ಏನಾದರೂ ಹೆಚ್ಚಾಗಿ ಪ್ರೀತಿ ಮಾಡುವಾಗ you will never get something better. ಅದಕ್ಕಿಂತ ಒಳ್ಳೆಯದನ್ನು ನೀವು ದೇವರಿಂದ ಪಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. Because God gave his son, ಯಾಕಂದ್ರೆ ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟಾಗ which he loves the most, ಆತನು ಬಹಳ ಪ್ರೀತಿ ಮಾಡುವ ಆತನು, he got all of you and me. ಆತನು ನಮ್ಮ ಎಲ್ಲರಿಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಕೊಟ್ಟಿದ್ದ ಕಾರಣದಿಂದ ನಿಮ್ಮನ್ನು ನಮ್ಮನ್ನು ಪಡ್ಕೊಂಡು, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದ ಕಾರಣದಿಂದಾಗಿ ದೇವರು ನಿಮ್ಮನ್ನು ನಮ್ಮನ್ನು ಆತನು ಪಡೆದುಕೊಂಡವನು. Many times, listen very carefully. ಬಹಳಷ್ಟು ಸಮಯ ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Money is important, ಹಣ ಅದು ಮುಖ್ಯವಾದದ್ದು, but the love on money is dangerous. ಆದ್ರೆ ಹಣದ ಮೇಲಿರುವಂತಹ ಪ್ರೀತಿ, ಆ ಆಸೆ ಅದು ಬಹಳ ಅಪಾಯಕಾರಿಯಾದಂಥದ್ದು. When you love money, ನೀವು ಹಣವನ್ನು ಪ್ರೀತಿಸುವಾಗ you are not going to lose that thing. ನೀವು ಅದನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. Are you getting it? ಅರ್ಥ ಆಗ್ತಿದೆನಾ? When I love money, ನಾನು ಹಣವನ್ನು ಪ್ರೀತಿಸುವಾಗ I am not ready to lose that. ನಾನು ಅದನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧನಾಗಿರುವುದಿಲ್ಲ. But when I love God, ನಾನು ದೇವರನ್ನು ಪ್ರೀತಿಸುವಾಗ I am not afraid to lose God. ನಾವು ದೇವರನ್ನು ಕಳೆದುಕೊಳ್ಳುವುದಕ್ಕೆ ಭಯಪಡುವುದಿಲ್ಲ. Hallelujah. Hallelujah. When we see in this chapter, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ
When I read that chapter, ನಾ ಈ ಒಂದು ಅಧ್ಯಾಯವನ್ನು ಓದಿದಾಗ I saw the people that had love towards God. ದೇವರಿಗಾಗಿ ಇದ್ದಂತ ಪ್ರೀತಿಯನ್ನು ಈ ಜನರಲ್ಲಿ ನಾನು ನೋಡಿದೆನು. I saw the hunger for God. ದೇವರಿಗೋಸ್ಕರ ಇರುವಂತ ಹಸಿವೇನು ನಾನು ಅಲ್ಲಿ ನೋಡಿದೆನು. They sold land and houses and came. ಅವರು ತಮ್ಮ ಮನೆ ಹೊಲಗಳನ್ನು ಮಾರಿ ಅದರ ಬಂದಂತ ಹಣವನ್ನು ತೆಗೆದುಕೊಂಡು ಬಂದ್ರಲ್ಲಿ. I'm telling you one thing this morning. ಈ ಮುಂಜಾನೆ ವೇಳೆಯಲ್ಲಿ ಒಂದು ಸಂಗತಿ ನಿಮಗೆ ಹೇಳ್ತಿದ್ದೆ. I don't want to stay in the level where I am. ನಾನು ಎಲ್ಲಿದ್ದೇನೋ ಅಲ್ಲೇ ಇರುವುದಕ್ಕೆ ಇಷ್ಟಪಡುವುದಿಲ್ಲ. I want to go from glory to glory. ನಾನು ಮಹಿಮೆಯಿಂದ ಮಹಿಮೆಗೆ ಹೋಗುವುದಕ್ಕೆ ಇಷ್ಟಪಡ್ತೇನೆ. I don't want to be a person that comes to church 10 years and give 10 rupees. I want to be a person that comes 10 years and give 10 lakhs. ನಾನು ಎಂತ ವ್ಯಕ್ತಿ ಆಗಿರುವುದಕ್ಕೆ ಇಷ್ಟಪಡುವುದಿಲ್ಲ ಅಂದ್ರೆ 10 ವರ್ಷದಿಂದ 10 ರೂಪಾಯಿ ಕೊಡುವನಲ್ಲ, 10 ವರ್ಷದಿಂದ 10 ಲಕ್ಷ ಕೊಡುವ ವ್ಯಕ್ತಿಯಾಗಿ ನಾನು ಇರಬೇಕಂತ ಬಯಸ್ತೇನೆ. I don't want to be in the beginner level. ನಾನು ಪ್ರಾರಂಭದ ಹಂತದಲ್ಲೇ ಇರುವುದಕ್ಕೆ ಇಷ್ಟಪಡುವುದಿಲ್ಲ. I don't want to be in LKG, UKG. ನಾನು ಆ ಒಂದು LKG, UKG ಅಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ. I want to go to PhD. I want to go to a master degree. ನಾನು PhD ಗೆ ಮಾಸ್ಟರ್ ಡಿಗ್ರಿಗೆ ಹೋಗುವುದಕ್ಕೆ ಇಷ್ಟಪಡ್ತೇನೆ. ಯಾಕೆ? In the things of God, when you are small, you don't learn anything. ನೀವು ದೇವರ ಸಂಗತಿಯಲ್ಲಿ ಸಣ್ಣವರಾಗಿ ಚಿಕ್ಕವರಾಗಿರುವಾಗ ನಿಮಗೇನು ಅರ್ಥ ಆಗುವುದಿಲ್ಲ. Hallelujah. 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 How many are getting what is my hunger? ನನ್ನ ಹಸಿವೆ ಏನಾಗಿದೆ ಅದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ, ಎಷ್ಟು ಜನಕ್ಕೆ ಗೊತ್ತಾಗ್ತಿದೆ? Hey, when I'm speaking something, I'm telling it because I love Jesus. ನಾನು ಏನಾದರೂ ಮಾತಾಡ್ತಿರುವಾಗ ಅದನ್ನು ಯಾಕೆ ಹೇಳ್ತೇನೆ ಅಂದ್ರೆ ನಾನು ಯೇಸುವನ್ನು ಪ್ರೀತಿಸ್ತೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. I love Jesus because I love Jesus. I want to do something for him. ನಾನು ಯೇಸುವನ್ನು ಪ್ರೀತಿಸುವುದರ ನಿಮಿತ್ತ ಆತನಿಗೋಸ್ಕರ ಏನಾದರೂ ಮಾಡಬೇಕಂತ ನಾನು ಬಯಸ್ತೇನೆ. I am not afraid of losing something that I love. ನಾನು ಪ್ರೀತಿಸುವುದನ್ನು ಕಳೆಕೊಳ್ಳುವುದಕ್ಕೆ ನಾನು ಭಯಪಡುವುದಿಲ್ಲ. I'll gain something better than that. ಯಾಕೆ ಭಯಪಡುವುದಿಲ್ಲ ಅಂದ್ರೆ ಅದಕ್ಕಿಂತ ಒಳ್ಳೆಯದು ಉತ್ತಮವಾದದನ್ನು ನಾನು ಹೊಂದ್ಕೊಳ್ತೇನೆ. Hallelujah. Hallelujah. Amen. Amen. As you give 10 rupees, let God stir your heart so that you will sell land, houses and give to the church. ನೀವು 10 ರೂಪಾಯಿ ಕಾಣಿಕೆ ಕೊಡುವಾಗ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡಿ ನಿಮ್ಮ ಮನೆ ಹೊಲಗಳನ್ನು ಮಾರಿ ನೀವು ದೇವರ ಸೇವೆಗೆ ಕೊಡುವಂತರಾಗಿರಿ. Amen. Amen. Hallelujah. Hallelujah. It is not difficult. ಅದು ಕಷ್ಟ ಅಲ್ಲ. It is not difficult. ಅದು ಕಷ್ಟವಾದ ಸಂಗತಿ ಅಲ್ಲ. You can ask me how it is difficult. How can it be not difficult? ನೀವು ನನಗೆ ಕೇಳಬಹುದು ಇದು ಹೇಗೆ ಕಷ್ಟ ಆಗುವುದಿಲ್ಲ ಅಂತ. When you love God, it's not difficult. ನೀವು ದೇವರನ್ನು ಪ್ರೀತಿಸುವಾಗ ಅದು ನಿಮಗೆ ಕಷ್ಟವಾಗಿ ಕಾಣುವುದಿಲ್ಲ. But when I don't love God, it's difficult. ಆದರೆ ನೀವು ದೇವರನ್ನು ಪ್ರೀತಿಸಲಿಲ್ಲ ಅಂದ್ರೆ ಅದು ಕಷ್ಟವಾಗಿ ಕಾಣುತ್ತೆ. When I don't love God, I cannot pray. ನಾನು ದೇವರನ್ನು ಪ್ರೀತಿಸಲಿಲ್ಲ ಅಂದ್ರೆ ನಾನು ಪ್ರಾರ್ಥನೆ ಮಾಡೋಕೆ ಆಗುವುದಿಲ್ಲ. When I don't love God, I cannot read the word. ನಾನು ದೇವರನ್ನು ಪ್ರೀತಿಸಲಿಲ್ಲ ಅಂದ್ರೆ ನಾನು ವಾಕ್ಯ ಓದೋಕೆ ಆಗುವುದಿಲ್ಲ. When I don't love God, I cannot sit with him in his presence. ನಾನು ಆತನನ್ನು ಪ್ರೀತಿಸಲಿಲ್ಲ ಅಂದ್ರೆ ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. Everything begins with a love. ಎಲ್ಲವೂ ಪ್ರೀತಿಯಿಂದ ಪ್ರಾರಂಭವಾಗುತ್ತದೆ. When I don't love God, ದೇವರನ್ನು ಪ್ರೀತಿಸಲಿಲ್ಲ ಅಂದ್ರೆ I cannot do anything for him. ಆತನಿಗೋಸ್ಕರ ಏನು ಮಾಡಕ್ಕಾಗುವುದಿಲ್ಲ. I'll tell this once again. Write it ಮತ್ತೊಂದು ಆವತ್ತು down. ನಿಮಗೆ ಹೇಳ್ತೇನೆ, ಅದನ್ನು ಬರ್ಕೊಳ್ಳ್ರಿ. When I don't love God, I cannot do anything for him. ದೇವರನ್ನು ನಾವು ಪ್ರೀತಿಸದೇ ಇದ್ದಾಗ ಆತನಿಗೋಸ್ಕರ ಏನು ಮಾಡಕ್ಕಾಗುವುದಿಲ್ಲ. I cannot keep a step. ನಾನು ಒಂದು ಹೆಜ್ಜೆ ಮುಂದೆ ಇಡಕ್ಕೂ ಆಗುವುದಿಲ್ಲ. Because it's too difficult. ಯಾಕಂದ್ರೆ ಬಹಳ ಕಷ್ಟವಾಗಿ ಕಾಣುತ್ತೆ. Because I don't love God. ಯಾಕಂದ್ರೆ ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ. I love my car so much. ನಾನು ಕಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ. I love my house so much. ನಮ್ಮ ಮನೆಯನ್ನು ಹೆಚ್ಚಾಗಿ ಪ್ರೀತಿ I ಮಾಡ್ತೇವೆ. love my children so much. ನಮ್ಮ ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿ I ಮಾಡ್ತೇವೆ. love my business so much. ನಮ್ಮ ವ್ಯವಹಾರವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ. Nothing wrong with that. ಆದರೆ ಏನು ತಪ್ಪಿಲ್ಲ ಅದರಲ್ಲಿ. But instead of loving that and keeping that as a priority, you got to keep God as a priority. ಅದನ್ನು ನಿಮ್ಮ ಅಮೂಲ್ಯವಾಗಿ ಎಣಿಸುವ ಬದಲಾಗಿ ದೇವರನ್ನು ಅಮೂಲ್ಯವಾಗಿ ನೀವು ಎಣಿಸಬೇಕು. Hallelujah. Hallelujah. Amen. Amen. God comes and speaks to you while I'm preaching to give your car away. Are you ready to give? ನಾನು ಪ್ರಸಂಗ ಮಾಡುವಾಗ ದೇವರು ನಿಮ್ಮ ಬಳಿ ಬಂದು ಕೊಡು ಎಂಬುದಾಗಿ ನೀವು ಹೇಳುವುದಾದ್ರೆ ಕೊಡು. ನಾನು ಈ ಪ್ರಸಂಗ ಮಾಡ್ಬೇಕಾದ್ರೆ ದೇವ್ರು ನಿಮ್ಮ ಹತ್ರ ಬಂದು ನಿಮ್ ಕಾರ್ ಕೊಡಂದ್ರೆ ಕೊಡ್ತೀರಾ? ನಾನು ಈ ಪ್ರಸಂಗ ಮಾಡ್ಬೇಕು ದೇವ್ರು ಆ ದುಡ್ಡಿದ್ದಲ್ಲ ದೇವ್ರಿಗೆ ಸೇವೆ ಕೊಡಂತ ಕೊಡ್ತೀರಾ? ನೋ. ಯಾಕೆ? ವೈ ಡಿಫಿಕಲ್ಟ್? ಯಾಕೆ ಡಿಫಿಕಲ್ಟ್? ಯಾಕೆ ಕಷ್ಟ ಆಗ್ತಿದೆ? ಯಾಕೆ ಕಷ್ಟ ಆಗ್ತಿದೆ? ದೇವ್ರ ಪ್ರೀತಿ ಮಾಡ್ತಿಲ್ಲ. ದೇವರನ್ನು ಪ್ರೀತಿಸ್ತಾ ಇಲ್ಲ. I've seen this in my life. ನಾನು ನನ್ನ ಜೀವಿತದಲ್ಲಿ ಇದನ್ನು ನೋಡಿದ್ದೇನೆ. Till now I don't know why I'm praying for so many hours.
ಇಲ್ಲಿಯವರೆಗೂ ನನಗೆ ಗೊತ್ತಿಲ್ಲ ಯಾಕೆ ತಾಸುಗಟ್ಟಲೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಎಂಬುದಾಗಿ. Till now I don't know why I'm praying for more than 6 hours. I'll tell you one thing. ನಾನು ಯಾಕೆ 6 ಗಂಟೆಗಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸಂಗತಿ ನಿಮಗೆ ಹೇಳ್ತೇನೆ. Till now I don't know why I'm praying that so long. ನನಗೆ ಗೊತ್ತಿಲ್ಲ ಇಲ್ಲಿಯವರೆಗೂ ಕೂಡ ನಾನು ಯಾಕೆ ಅಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ Till ಎಂಬುದಾಗಿ. now I don't know that the burden of bring many people when they pray for 1 hour it's too burden, but I'm not getting that burden. ನನಗೆ ಇಲ್ಲಿವರೆಗೂ ಕೂಡ ಕೆಲವೊಬ್ರು 1 ಗಂಟೆ ಪ್ರಾರ್ಥನೆ ಮಾಡಿದ್ರು ಬಹಳ ಭಾರವಾಗಿ ಕಾಣಿದೆ. ಆದ್ರೂ ನಾನು ತಾಸುಗಟ್ಟಲೆ ಪ್ರಾರ್ಥನೆ ಮಾಡಿದ್ರು ನನಗೆ ಯಾವುದು ಭಾರವಾಗಿ ಕಾಣ್ತಾ ಇಲ್ಲ. ದೇವರ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ದೇವರನ್ನು ಪ್ರೀತಿ ಮಾಡ್ತೀನಿ. ಅದಕ್ಕೆ when I love God, ನಾನು ದೇವರನ್ನು ಪ್ರೀತಿಸುವಾಗ I'm not afraid of losing something. ಏನಾದ್ರೂ ಕಳೆಕೊಳ್ಳುವುದಕ್ಕೆ ನಾನು ಭಯಪಡುವುದಿಲ್ಲ. Hey, you take what you want. ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳ್ರಿ. I want Jesus. ನನಗೆ ಯೇಸು ಬೇಕು. Are you ready to do that? ಅದನ್ನು ಮಾಡುವುದಕ್ಕೆ ನೀವು ಸಿದ್ಧರಿದ್ದೀರಾ? Many people are there. ಬಹಳಷ್ಟು ಜನರು ಕೂಡ ಇದ್ದೀರಿ. If God tells you to give this much to the church, are you ready to give? ದೇವರು ಇಷ್ಟು ಒಂದು ಹಣವನ್ನು ನೀವು ಕೊಡ್ರಿ ಎಂಬುದಾಗಿ ದೇವರು ನಿಮ್ಮ ಜೊತೆ ಮಾತನಾಡುವಾಗ ಕೊಡುವುದಕ್ಕೆ ನೀವು ಸಿದ್ಧರಿದ್ದೀರಾ? Why you are not ready to give? ಯಾಕೆ ಕೊಡುವುದಕ್ಕೆ ಸಿದ್ಧರಿಲ್ಲ? I have my children. ನನಗೆ ನನ್ನ ಮಕ್ಕಳಿದ್ದಾರೆ. My children are so small. ನನ್ನ ಮಕ್ಕಳು ಸಣ್ಣವರಾಗಿದ್ದಾರೆ. Who will feed them? ಅವರಿಗೆ ಯಾರು ಪೋಷಣೆ ಮಾಡ್ತಾರೆ? I have to pay school fees. Who will feed them? ನಾನು ಸ್ಕೂಲ್ ಫೀಸ್ ಕಟ್ಟಬೇಕು. ಯಾರು ಕಟ್ತಾರೆ ಅದನ್ನ? That is the ignorance and arrogance in our life. ಅದು ಒಂದು ಅಲಕ್ಷ್ಯವಾಗಿ ಅದೊಂದು ಅಹಂಕಾರವಾಗಿ ನಮ್ಮ ಜೀವಿತದಲ್ಲಿ When ಕಾಣುತ್ತದೆ. God is speaking directly, ದೇವರು ನೇರವಾಗಿ ಮಾತನಾಡುವಾಗ instead of listening to him, ನಾವು ಆತನ ಕಿವಿಗೊಡುವ ಬದಲಾಗಿ we have reasons to tell. ಆತನಿಗೆ ನಾವು ಹೇಳುವುದಕ್ಕೆ ಕಾರಣ ಹುಡುಕ್ತಾ We ಇರ್ತೀವಿ. ಅಲ್ಲಿ find reasons and reasons and reasons. ನಾವು ಅಲ್ಲಿ ಹುಡುಕ್ತೀವಿ ಕಾರಣಗಳನ್ನು ಹೇಳುವುದಕ್ಕೆ. Lord, I drowned in the sea 2 days ago. I have to pay for my hospital fees. ನನ್ನ ಒಂದು ಹಾಸ್ಪಿಟಲ್ ಫೀಸ್ ಅನ್ನು ಕಟ್ಟಬೇಕು. ಅದಕ್ಕಾಗಿ ನಾವು ಕಾರಣ ಹುಡುಕ್ತಿರ್ತೇವೆ. Lord, I have my leg problem. I have to pay for my hospital fees. ನನಗೆ ಕಾಲಿನ ಸಮಸ್ಯೆ ಇದೆ. ಅದಕ್ಕಾಗಿ ಹಾಸ್ಪಿಟಲ್ ತೋರಿಸಬೇಕು. ಅದಕ್ಕೆ ನಾನು ದುಡ್ಡು ಕಟ್ಟಬೇಕು. Hey, when you love God, ದೇವರನ್ನು ನೀವು ಪ್ರೀತಿಸುವಾಗ, I said when you love God, ನಾನು ಹೇಳಿದೆ ನೀವು ದೇವರನ್ನು ಪ್ರೀತಿಸುವಾಗ it might be 2 lakhs, 10 lakhs, you are ready to give it. ಅದು 2 ಲಕ್ಷ ಇರಬಹುದು, 10 ಲಕ್ಷ ಇರಬಹುದು, ನೀವು ಕೊಡುವುದಕ್ಕೆ ಸಿದ್ಧರಾಗಿರ್ತೀರಿ. How? ಹೇಗೆ? When you love God, ಯಾಕಂದ್ರೆ ನೀವು ದೇವರನ್ನು ಪ್ರೀತಿಸುವಾಗ God will make a big way. ದೇವರು ದೊಡ್ಡ ದಾರಿಯನ್ನು ತೆರೀತಾರೆ. Amen. Somebody shout amen. It's not about coming to church. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಅದು ಕೇವಲ ಸಭೆಗೆ ಬರೋದು ಅಷ್ಟೇ ಅಲ್ಲ. It's not about lifting hands and worshiping God. ಆತನು ನಿಮ್ಮ ಕೈಗಳನ್ನು ಮೇಲೆತ್ತಿ ದೇವರನ್ನ ಆರಾಧನೆ ಮಾಡೋದು ಅಷ್ಟೇ ಅಲ್ಲ. It's not telling God that I love you. ನಿನ್ನನ್ನು ಬರೇ ಬಾಯಿ ಮಾತಿನಿಂದ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳುವುದಲ್ಲ. Your heart breaks. ನಿಮ್ಮ ಹೃದಯ ಮುರಿಯಲ್ಪಡಬೇಕು. Your heart breaks because there is nothing in the kingdom of God. ನಿಮ್ಮ ಹೃದಯ ಮುರಿಯಲ್ಪಡಬೇಕು. ಯಾಕೆಂದ್ರೆ ದೇವರ ರಾಜ್ಯದಲ್ಲಿ ಏನು ಕೂಡ ಇಲ್ಲ ಎಂಬುದಾಗಿ. ನಿಮ್ಮ ಹೃದಯ ಮುರಿಯಬೇಕು. ಹೆಂಗೆ ನಿಮ್ಮ ಮಕ್ಕಳು ನೀವು ಸ್ಕೂಲ್ ಫೀಸ್ ಕಟ್ಟಕಾಲ ಮುರಿದು ಹೋಗ್ತಿರೋ ಅದೇ ದೇವರ ರಾಜ್ಯದಲ್ಲಿ ನೀವು ಮುರಿಬೇಕು. ನೀವು ಮುರಿದಿಲ್ಲ ಅಂದ್ರೆ ದೇವರನ್ನ ಪ್ರೀತಿ ಮಾಡ್ತಿಲ್ಲ. ನಿಮ್ಮ ಹೃದಯ ಯಾವಾಗ ಮುರಿಯಲು ಅವು ನಿಮಗೂ ದೇವರಿಗೂ ಸಂಬಂಧ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಹೃದಯ ಪುಡಿ ಪುಡಿ ಆಗ್ಬೇಕು. ದೇವರ ರಾಜ್ಯದಲ್ಲಿ ಕಟ್ಟಬೇಕು. ದೇವರ ರಾಜ್ಯನ ಹಣ ಇಲ್ಲ. ಯಾವಾಗ ನಿಮ್ಮ ಹೃದಯ ಮುರಿತದೋ ಅವಾಗ ದೇವರು ಉನ್ನತವಾಗಿ ಎತ್ತುತ್ತಾನೆ ನಿಮ್ಮನ್ನು. ಯಾವಾಗ ನನ್ನ ಮಗು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಫ್ಯಾಮಿಲಿ, ನನ್ನ ಬಿಸ್ನೆಸ್ ಈ 4 ಗೋಡೆಯಲ್ಲಿ ಇರ್ತೀಯೋ ಅಲ್ಲಿ ಮಟ್ಟ ದೇವ್ರು ನಿನ್ನ ಮುಂದೆ ತರಕ್ ಆಗಲ್ಲ. ಎಷ್ಟು ಕೂಗಿದ್ರು, ಎಷ್ಟು ಉಪವಾಸ ಮಾಡಿದ್ರು ಆಗಲ್ಲ. ದೇವರು ಪ್ರೀತಿ ಮಾಡಿ ಆತನ ಹೇಳೋದು ಮಾಡು, ನಿನ್ನ ದೇವರು ಉನ್ನತ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾನೆ. Hallelujah. Hallelujah. Why is my heart not breaking? ಯಾಕೆ ನನ್ನ ಹೃದಯ ಮುರಿತಾ ಇಲ್ಲ? Why is my heart not breaking for God? ದೇವರಿಗೋಸ್ಕರ ಯಾಕೆ ನನ್ನ ಹೃದಯ ಮುರಿತಾ ಇಲ್ಲ? When we say give, pray, you're like arrogance, ignorant, anger upon God. ದೇವರು ನಿಮಗೆ ಒಂದು ಪ್ರಾರ್ಥನೆ ಮಾಡ್ರಿ, ಕೊಡ್ರಿ ಅಂತ ಹೇಳುವಾಗ ನಿಮಗೆ ಕೋಪ ಬರುತ್ತದೆ, ಸಿಟ್ಟು ಬರುತ್ತದೆ, ಅಲ್ಲಿ ನಿಮಗೆ ಒಂದು ಅಹಂಕಾರ ಬರುತ್ತದೆ, ಒಂದು ಅಲಕ್ಷ್ಯವನ್ನು ನೀವು ಮಾಡ್ತೀರಲ್ಲಿ. Why your heart doesn't break? ಯಾಕೆ ನಿಮ್ಮ ಹೃದಯ ಅಲ್ಲಿ ಮುರಿತಾ ಇಲ್ಲ? You don't love God. ದೇವರನ್ನು ನೀವು ಪ್ರೀತಿಸ್ತಾ ಇಲ್ಲ. Somebody shout amen. Amen. Hallelujah. Hallelujah. ಇದು ನಾನಲ್ಲ, ಪರಿಶುದ್ಧಾತ್ಮ. It's not me, it's the Holy Ghost. ಅದು ನಾನಲ್ಲ, ನನ್ನ ಒಳಗಿರುವಂತ ಪರಿಶುದ್ಧಾತ್ಮನಾಗಿದ್ದಾನೆ. You see me off stage, I'm very quiet.
ನನ್ನ ಸ್ಟೇಜ್ ಬಿಟ್ಟು ಕೆಳಗೆ ನೋಡಿದ್ರೆ ಬಹಳ ಸೈಲೆಂಟ್ How many ಆಗಿ have seen me? ಎಷ್ಟು ಜನ ಅಣ್ಣನವ್ರು ನೋಡಿದೀರಾ? But when I'm on stage, I don't know what gets on me. Fire comes upon me. ಆದ್ರೆ ಸ್ಟೇಜ್ ಮೇಲೆ ಇರುವಾಗ ಗೊತ್ತಿಲ್ಲ ಏನ್ ನನ್ನ ಒಳಗೆ ಬರ್ತದೆ ಎಂಬುದಾಗಿ ಬೆಂಕಿಯ ರೀತಿಯಲ್ಲಿ ಇದು ಬರುತ್ತದೆ. ನಿಮಗೆ ನೀವೇ ಕ್ವಶನ್ ಹಾಕೊಡ್ರಿ. Look at me. ಈ ಕಡೆ ನೋಡ್ರಿ ಎಲ್ಲರೂ ಕೂಡ. Is your heart breaking? ನಿಮ್ಮ ಹೃದಯ ಮುರಿಯಲ್ಪಡ್ತಿದೇನಾ? Is your heart breaking? ನಿಮ್ಮ ಹೃದಯ ಮುರಿಯಲ್ಪಡ್ತಿದೇನಾ? Is your heart breaking? ನಿಮ್ಮ ಹೃದಯ ಮುರಿಯಲ್ಪಡ್ತಿದೇನಾ? Whenever you hear the kingdom of God, are you crying? ದೇವರ ರಾಜ್ಯದ ಬಗ್ಗೆ ಯಾವಾಗೆಲ್ಲ ಕೇಳ್ತಿದ್ರು ಅವಾಗ ಅಳ್ತಾ ಇದ್ದೀರಾ? When you're doing that, ನೀವು ಅದನ್ನು ಮಾಡುವಾಗ I tell you, brother, ಸಹೋದರನೇ ನಿಮಗೆ ಹೇಳ್ತಿದ್ದೇನೆ, no prime minister, ಯಾವುದೇ ಪ್ರಧಾನಮಂತ್ರಿ no ಆಗಿರಲಿ, chief minister, ಯಾವುದೇ ಮುಖ್ಯಮಂತ್ರಿ no ಆಗಿರಲಿ, devil in this hell, ಸೈತಾನು ನರಕದಲ್ಲಿರುವ ಯಾವ ಸೈತಾನನಾಗಲಿ, no sickness in hell, ನರಕದಲ್ಲಿರುವ ಯಾವುದೇ ರೋಗವಾಗಲಿ, no poverty in hell ನರಕದಲ್ಲಿರುವ ಯಾವುದೇ ಬಡತನವಾಗಲಿ can touch you. ನಿಮ್ಮನ್ನು ಮುಟ್ಟುವುದಕ್ಕಾಗುವುದಿಲ್ಲ. Hallelujah. 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 Maybe today some of you are sitting here and thinking, why is he screaming that much? ನೀವು ಈ ದಿನ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೋದು, ಇವ್ರು ಯಾಕೆ ಈ ರೀತಿಯಾಗಿ ಕಿರಿಸ್ತಿದ್ದಾರೆ ಎಂಬುದಾಗಿ. You don't know what God is. ದೇವ್ರು ಏನ್ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. You don't know who God is. ದೇವ್ರು ಯಾರು ಎಂಬುದಾಗಿ ನಿಮಗೆ ಗೊತ್ತಿಲ್ಲ. You don't know who Jesus is. ಯೇಸು ಯಾರು ಎಂಬುದಾಗಿ ನಿಮಗೆ ಗೊತ್ತಿಲ್ಲ. When you know who Jesus is, you will not be silent. ಯೇಸು ಯಾರು ಎಂಬುದಾಗಿ ನಿಮಗೆ ಗೊತ್ತಾಗುವಾಗ ನೀವು ಸುಮ್ಮನಿರುವುದಿಲ್ಲ. Hallelujah. 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 Amen. Amen. ನಿಮ್ಮ ಹೃದಯ ಮೂರ್ದಿಲ್ಲ ಅಂದ್ರೆ ನೀವು ದೇವರಿಗೋಸ್ಕರ ಏನು ಮಾಡೋಕ್ಕಾಗಲ್ಲ. ಕೈಗಳು ಎತ್ತಿಲ್ಲ, ದೇವರೇ ನನ್ನ ಹೃದಯ ಮುರಿಯಪ್ಪ ನಿನ್ನ ಸೇವೆಗೋಸ್ಕರ, ನಿನ್ನ ರಾಜ್ಯಕ್ಕೋಸ್ಕರ ನನ್ನ ದೇವ ಹೃದಯ ಮುರಿ. Lord, I want to feel the pain of your kingdom. ನಿನ್ನ ರಾಜ್ಯದ ನೋವನ್ನು ನಾನು ಅನುಭವಿಸಬೇಕೆಂಬುದಾಗಿ ನೀವು ಕೈ ಮೇಲೆ ಎತ್ತಿ ಹೇಳ್ರಿ. Lord, I want to feel the pain of your kingdom. ನಿನ್ನ ರಾಜ್ಯದ ನೋವನ್ನು ನಾನು ಅನುಭವಿಸಬೇಕೆಂಬುದಾಗಿ. I am ignorant, God. ನಾನು ಅಲಕ್ಷ್ಯವುಳ್ಳವನಾಗಿದ್ದೇನೆ. I am ignorant, God. ನಾನು ಅಲಕ್ಷ್ಯವುಳ್ಳವನಾಗಿದ್ದೇನೆ. Help me, oh Father. ನನಗೆ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. 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 Hallelujah. Hallelujah. Even if I preached after this, if you have not changed, then I don't know whose child are you. ಈ ಪ್ರಸಂಗ ಆದಮೇಲೆ ನೀವು ಬದಲಾವಣೆ ಆಗಲಿಲ್ಲ ಅಂದ್ರೆ ಯಾರ ಮಕ್ಕಳು ಎಂಬುದನ್ನು ನನಗೆ ಗೊತ್ತಿಲ್ಲ. ನೀವು Even if I preach this message and you go out and live the way you want to live, I don't know whose child you are. ನಾವು ಈ ಪ್ರಸಂಗ ಆದಮೇಲೆ ನೀವು ಹೊರಗಡೆ ಹೋದ ಮೇಲೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ಜೀವನ ಮಾಡುವುದಾದ್ರೆ ನೀವು ಯಾರ ಮಕ್ಕಳ ಇದ್ದೀರೋ ನನಗೆ ಗೊತ್ತಿಲ್ಲ. Are you God's child or devil's child? ನೀವು ದೇವರ ಮಕ್ಕಳ ಅಥವಾ ದುರಾತ್ಮನ ಮಕ್ಕಳ? You decide. ನೀವು ಅದನ್ನು ತೀರ್ಮಾನ ಮಾಡಬೇಕು. When God's word comes, I honor it. ದೇವರ ವಾಕ್ಯ ಬರುವಾಗ ನಾನು ಅದನ್ನು ಸನ್ಮಾನ ಮಾಡ್ತೇನೆ. I honor God. ನಾನು ದೇವರನ್ನು I ಸನ್ಮಾನಿಸ್ತೇನೆ. tell God, God, break my heart. ನಾನು ದೇವರಿಗೆ ಹೇಳ್ತೇನೆ, ದೇವರ ನನ್ನ ಹೃದಯವನ್ನು ಮುರಿ. I want to feel the pain of your kingdom. ನಿನ್ನ ರಾಜ್ಯದ ನೋವನ್ನು ನನಗೆ ಗೊತ್ತಾಗಬೇಕದು. Somebody shout amen. Amen. Many people say ನಂದೇ ನನ್ನ ನೋವು ಆಗಿದೆ. ನಿನ್ನ ನೋವು ತಗೊಂಡು ಏನು ಮಾಡ್ತೀಯ? ದೇವರ ರಾಜ್ಯ ನೋವು ಬಹಳ ಇದೆ. ನಿನ್ನ ನೋವು ದೇವ್ರ ನೋವು ಮುಂದೆ ಏನಿಲ್ಲ. ನೀನು ದೇವ್ರ ಕೆಲಸ ಮಾಡು, ದೇವ್ರು ನಿಮ್ಮ ಕೆಲಸ ನೋಡ್ಕೊಂತಾನೆ. ನೀನು ದೇವರ ಕೆಲಸ ಯಾವಾಗ ತಿರಸ್ಕಾರ ಮಾಡ್ತೀಯೋ ಅವ್ರು ನಿಮ್ಮ ಕೆಲಸ ದೇವ್ರು ತಿರಸ್ಕಾರ ಮಾಡ್ತಾನೆ. When God speaks to you, when you're on the car, when you're on the bike, you have the money in you and God is telling go and give the money and you say no, I'll spend this money and I'll see next month. ನೀವು ಕಾರಲ್ಲಿ ಇರುವಾಗ ಅಥವಾ ಬೈಕಲ್ಲಿ ಇರುವಾಗ ನಿಮ್ಮ ಜೇಬಳಗೆ ದುಡ್ಡು ಇರುತ್ತದೆ, ಅಕೌಂಟಲ್ಲಿ ದುಡ್ಡು ಇರ್ತದೆ, ಆವಾಗ ದೇವರು ಹೇಳ್ತಾರೆ ಇದೊಂದು ದೇವರ ರಾಜ್ಯಕ್ಕೆ ಕೊಡು, ಸೇವೆ ಕೊಡು ಎಂಬುದಾಗಿ ಹೇಳುವಾಗ ನೀವು ಹೇಳ್ತೀರಾ ಇಲ್ಲ ಇದು ಬೇರೆ ಕೆಲಸಕ್ಕೆ ನಾವು ಉಪಯೋಗ ಮಾಡಬೇಕೆಂಬುದಾಗಿ. When you're ignorant, ನೀವು ಅದನ್ನು ಅಲಕ್ಷ್ಯ ಮಾಡುವಾಗ God will ignore things in your life. ನಿಮ್ಮ ಜೀವಿತವನ್ನು ಕೂಡ ದೇವರು ಅಲಕ್ಷ್ಯ ಮಾಡ್ತಾರೆ. It's a fact, true. ಅದು ಸತ್ಯ. Yes. ಹೌದು. Hallelujah. Hallelujah. ಈ ವಾಕ್ಯ ನಿಮಗೆ ಇಬ್ಬಾಯಿ ಕತ್ತಿಗೆಯಿಂದ ಮುಟ್ಟಿಲ್ಲ ಅಂದ್ರೆ ನೀವು ಯಾವ ವಾಕ್ಯ ನಿಮಗೆ ಮುಟ್ಟುತ್ತದೆ? Somebody shout amen. Amen. Every day pray like this. ಪ್ರತಿದಿನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ. God, break my heart for your kingdom. ನಿನ್ನ ರಾಜ್ಯಕ್ಕೋಸ್ಕರ ದೇವರೇ ನನ್ನ ಹೃದಯವನ್ನು ಮುರಿ ಎಂಬುದಾಗಿ. ನಾನು ಮಾಡಲಿಲ್ಲ ಅಂದ್ರೆ ದೇವರು ಯಾರು ಮಾಡ್ತಾರೆ? If I don't do, who will do? ನಾನು ದೇವರ ರಾಜ್ಯ ಕಟ್ಟಲಿಲ್ಲ ಅಂದ್ರೆ, ನಾನು ದೇವರ ರಾಜ್ಯಕ್ಕೋಸ್ಕರ ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ? Is my neighbor going to do? ನನ್ನ ಪಕ್ಕದಲ್ಲಿರೋರು ಮಾಡ್ತಾರಾ? Is my relatives going to do? ನನ್ನ ಸಂಬಂಧಿಕರು ಮಾಡ್ತಾರಾ? Who is saved? You or relatives? ಯಾರು ಹೇಳಿದ್ರು ನಿಮ್ಮ ಸಂಬಂಧ? Who is your relative saved or you are saved? ಅದನ್ನು ನಿಮ್ಮ ಸಂಬಂಧಿಕರು. ನೀವು ರಕ್ಷಣೆ ಹೊಂದಿದ್ದೀರಾ? ನಿಮ್ಮ ಸಂಬಂಧಿಕ ನೀವು ರಕ್ಷಣೆ ಹೊಂದಿದ್ದೀರಾ ಅಥವಾ ನಿಮ್ಮ ಸಂಬಂಧಿಕರು ರಕ್ಷಣೆ ಹೊಂದಿದ್ದೀರಾ? When you are saved, ನೀವು ರಕ್ಷಣೆ ಹೊಂದಿವರು, do something for God. ದೇವರಿಗೋಸ್ಕರ ನೀವು ಏನಾದರೂ ಮಾಡಬೇಕು. Hallelujah. Hallelujah.
Don't change your mind when you leave this place. ಈ ಒಂದು ಸ್ಥಳವನ್ನು ಬಿಟ್ಟು ಹೋಗುವಾಗ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಡ್ಬೇಡ್ರಿ. It is the ignorance of the devil. ಅದು ಸೈತಾನನ ದುರಾತ್ಮನ ಅಲಕ್ಷ್ಯವಾಗಿದೆ. Hallelujah. Hallelujah. Somebody shout amen. Amen. All right, I have 15 minutes. I'll close with this word. ಈ ವಾಕ್ಯದ ಸಂಗಡ ನಾನು ಮುಗಿಸ್ತೇನೆ. Elijah was on his knees and praying for rain to come. ಏಲಿಯನು ತನ್ನ ಮೊಣಕಾಲಿನ ಮೇಲಿದ್ದು ಪ್ರಾರ್ಥನೆ ಮಾಡ್ತಿರೋವಾಗ ಮಳೆ ಬರಲಿ ಎಂಬುದಾಗಿ He sends his servants, is it rain coming, going to come? ಏಲಿಯನು ತನ್ನ ಸೇವಕರನ್ನು ಕಳಿಸ್ತಾನೆ, ಹೋಗಿ ಮಳೆ ಮೋಡ ಆಗಿದೆನಾ, ಮಳೆ ಬರ್ತಿದೆನಾ ಎಂಬುದನ್ನು ನೋಡ್ಕೊಂಡ್ ಬಾ ಎಂಬುದಾಗಿ. 6 times he comes back and says, I don't see, it is heat, there is sun beating and there is no sign of any cloud of rain. ಏಲಿಯನ ಸೇವಕನು ಬಂದು ಹೇಳ್ತಾನೆ, 6 ಸಾರಿ ಬಂದು ಹೇಳ್ತಾನೆ, ಸೂರ್ಯನ ತಾಪ ಹೆಚ್ಚಾಗಿ ಬಿಸಿಲಿದೆ, ಯಾವುದೇ ಮಳೆಯ ಸೂಚನೆ ಇಲ್ಲ, ಯಾವುದೇ ಮೋಡ ಅಲ್ಲಿ ಇಲ್ಲ ಎಂಬುದಾಗಿ. So Elijah is on his knees, right? ಏಲಿಯನು ತನ್ನ ಮೊಣಕಾಲಿನ ಮೇಲೆ ಇದೇನಲ್ವಾ? Bible says Elijah was on his knees, his face was between his knees. ಸತ್ಯವೇದದಲ್ಲಿ ಹೇಳ್ತದೆ, ಏಲಿಯನು ತನ್ನ ಮೊಣಕಾಲಿನ ಮೇಲಿದ್ದನು, ತನ್ನ ಒಂದು ತಲೆ ಆ ಮೊಣಕಾಲಿನ ಸಂಧಿಯಲ್ಲಿ ಇತ್ತು ಎಂಬುದಾಗಿ. That much he is praying. ಆ ರೀತಿಯಾಗಿ ಆತನು ಪ್ರಾರ್ಥಿಸುತ್ತಿದ್ದನು. He gave the sign that there's going to come a rain of abundance. ಅಲ್ಲಿ ಒಂದು ಸೂಚನೆ ಬರುತ್ತದೆ, ಒಂದು ದೊಡ್ಡ ಮಳೆಯ ಶಬ್ದ ಕಳಿಸುತ್ತದೆ ಎಂಬುದಾಗಿ. So when he said that, ಆತನು ಅದನ್ನು ಹೇಳಿದಾಗ he said to the king, ರಾಜನಿಗೆ ಆತನು ಹೇಳ್ತಾನೆ. so when he says to the king, ಆತನು ರಾಜನಿಗೆ ಹೇಳಿದಾಗ, if you say to a king, you have said it to the whole world. ನೀವು ರಾಜನಿಗೆ ಏನಾದರೂ ಹೇಳುವುದಾದ್ರೆ ಅದು ಇಡೀ ಲೋಕಕ್ಕೆ ಹೇಳಿದಾಗಿತ್ತು. Elijah is going boldly and saying, hey, there is going to come a sound of big rain. ಎಲಿಯನು ಧೈರ್ಯವಾಗಿ ಮುಂದೆ ಹೋಗಿ ಹೇಳ್ತಾನೆ ರಾಜನ ಮುಂದೆ, ರಾಜನೇ ದೊಡ್ಡ ಮಳೆಯ ಶಬ್ದ ಬರ್ತದೆ ಎಂಬುದಾಗಿ. But here his servant is coming back and telling there is no sign of rain. ಆದ್ರೆ ಎಲಿಯನ ಸೇವಕನು ಬಂದು ಹೇಳ್ತಿದ್ದಾನೆ, 6 ಸಾರಿ ಯಾವುದೇ ಸೂಚನೆ ಇಲ್ಲ ಅಂತ. Every time he comes, there's a discouragement giving to him, right? ಪ್ರತಿ ಸಾರಿ ಆತನು ಬಂದು ಅಧೈರ್ಯ ಕೊಡ್ತಿದ್ದಾನೆ ಎಲಿಯನಿಗೆ. All right. If somebody comes to your house 6 days in a week, how many days? 6 days, because 7 days Sunday you're in the church. ಒಂದು ವಾರದಲ್ಲಿ 6 ದಿನ ಇದೆ, ಯಾಕಂದ್ರೆ 7ನೇ ದಿನದಲ್ಲಿ ನೀವು ಸಭೆಯಲ್ಲಿ ಇರ್ತೀರಿ. So 6 days a person comes to you, 6 ದಿನ ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದು and he discourages you. ನಿಮ್ಮನ್ನು ಆತನು ಅಧೈರ್ಯ ಪಡಿಸ್ತಾನೆ. Hey, why are you giving to church? ಯಾಕೆ ಸಭೆಗೆ ಹೋಗ್ತಿದ್ದೀರಿ? ನಿಮ್ಮ ಮಕ್ಕಳಿಲ್ವಾ? ನಿಮ್ಮ ಮಕ್ಕಳಿಲ್ಲ, ಸ್ಕೂಲ್ ಕಳ್ಸಲ್ಲ? ಸ್ಕೂಲ್ ಕಳಿಸಲ್ಲ. ಚರ್ಚ್ 6 days they come and tell you, discourage you. 6 ದಿನ ಅವರು ಬಂದು ನಿಮ್ಮ ಮನೆಗೆ ಬಂದು ಅವರು ಕೇವಲ ಅಧೈರ್ಯವನ್ನೇ ಬೇಡವಾದದ್ದನ್ನೇ ಹೇಳ್ತಾನೆ And ಇರ್ತಾರೆ. on the 7th day, ಮತ್ತು 7ನೇ ದಿನದಲ್ಲಿ you're not able to get up. ನೀವು ಅಲ್ಲಿ ಎದ್ದಳಕ್ಕೂ ಕೂಡ ನಿಮಗೆ ಶಕ್ತಿ ಇರುವುದಿಲ್ಲ. Why? ಯಾಕೆ? Because you heard a lot of negatives. ಯಾಕೆಂದ್ರೆ ಬೇಡವಾದದ್ದು, ನಕಾರಾತ್ಮಕವಾದದ್ದು ಬಹಳಷ್ಟು ಕೇಳಿದ್ದೀರಿ ಅದಕ್ಕೆ. ಹೌದಾ ಇಲ್ಲ? Amen. Amen. Hallelujah. Somebody shout hallelujah. Amen. Amen. So Elijah was between his knees and praying. ಎಲಿಯನು ಮೊಣಕಾಲಿನ ಮೇಲಿದ್ದು ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. 6 times he comes and says, hey, there is no sign of rain, man. 6 ಸರಿ ತನ್ನ ಸೇವಕನು ಬಂದು ಹೇಳ್ತಾನೆ, ಯಾವುದೇ ಮಳೆ ಸೂಚನೆ ಬರ್ತಿಲ್ಲ ಅಲ್ಲಿ ಅಂತ. And there is no cloud of rain. ಯಾವುದೇ ಒಂದು ಮಳೆಯ ಮೋಡ ಇಲ್ಲ ಅಲ್ಲಿ. But Elijah on his knees praying, no, Lord, you said in my spirit that the rain is going to come. ಆದ್ರೆ ಎಲಿಯನು ಅಲ್ಲಿ ಮೊಣಕಾಲ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರೇ ನೀನು ಹೇಳಿದ್ಯಾ ದೊಡ್ಡ ಮಳೆ ಶಬ್ದ ಬರ್ತದೆ But ಎಂಬುದಾಗಿ. when you told something, you will do it. ನೀವೇನಾದ್ರೂ ಹೇಳುವಾಗ ನೀವು ಅದನ್ನು ಮಾಡ್ತೀರಿ. God is not a man that he should lie. ದೇವರು ಒಬ್ಬನು ಮನುಷ್ಯನಲ್ಲ ಆತನು ಸುಳ್ಳು ಹೇಳುವುದಕ್ಕೆ. When he says something, ಆತನು ಏನಾದ್ರೂ ಹೇಳುವಾಗ he will definitely do it. ಆತನು ಖಂಡಿತವಾಗಿ ಅದನ್ನು ಮಾಡ್ತಾನೆ. Definitely he will do it. ಖಂಡಿತವಾಗಿ ಅದನ್ನು ಮಾಡ್ತಾನೆ. Hallelujah. Hallelujah. So Elijah said, God, I think he was on his knees and saying, God, you said me that rain is going to come. This fellow is coming and say there is no rain. ಎಲಿಯನು ಮೊಣಕಾಲ ಮೇಲೆ ನಿಂತ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಅನ್ಕೊಂತೀನಿ, ದೇವರೇ ನೀನು ಹೇಳಿದ್ಯಾ ಮಳೆ ಬರ್ತದೆ ಎಂಬ, ಆದ್ರೆ ನನ್ನ ಸೇವನಕ್ಕೆ ಬಂದು ಹೇಳ್ತಿದ್ದಾನೆ ಯಾವುದೇ ಸೂಚನೆ ಇಲ್ಲ, ಮೋಡ ಇಲ್ಲ, ಮಳೆ ಬರ್ತಿಲ್ಲ ಅಂತ. He was on his knees praying, and 6 times that fellow comes and said, there is no rain, there is no rain, there is no rain. ಎಲಿಯನು ತನ್ನ ಮೊಣಕಾಲಿನ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಆದ್ರೆ ತನ್ನ ಸೇವಕರು ಬಂದು ಹೇಳ್ತಿದ್ದಾನೆ 6 ಸಾರಿ ಯಾವುದೇ ಮಳೆ ಇಲ್ಲ, ಮೋಡ ಇಲ್ಲ, ಯಾವುದೇ ಸೂಚನೆ ಇಲ್ಲ. But Elijah is on his knees praying. ಆದ್ರೆ ಎಲಿಯನು ತನ್ನ ಮೊಣಕಾಲಿನ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ. Before I tell every word in the church, before pastor tells every word in the church, the Holy Spirit has already spoken to us. ಇಲ್ಲಿ ಸಭೆ ಮೇಲೆ ನಿಂತ್ಕೊಂಡು ಪಾಸ್ಟ್ ಅವರಾಗ್ಲಿ ಅಣ್ಣನವರಾಗ್ಲಿ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನು ಅವರೊಳಗೆ ಮಾತಾಡಿರ್ತಾನೆ. ಅದನ್ನು We don't tell anything that is not from the Holy Spirit. ನಾವು ಪರಿಶುದ್ಧಾತ್ಮನಿಂದ ಬರುವಂತದನ್ನೇ ಹೇಳ್ತೀವಿ ಹೊರತು ಅದರ ಹೊರತಾಗಿ ಬೇರೆ ಏನು ಹೇಳುವುದಿಲ್ಲ. Elijah was telling his servants, I heard it in my spirit that God is going to send a rain. How can you tell there is no sign of rain? ಎಲಿಯನು ತನ್ನ ಸೇವಕನಿಗೆ ಹೇಳ್ತಿದ್ದಾನೆ, ನನ್ನ ಆತ್ಮದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡಿದ್ದಾನೆ, ಅಲ್ಲಿ ದೊಡ್ಡ ಮಳೆಯ ಶಬ್ದ ಬರುತ್ತದೆ ಎಂಬುದಾಗಿ. ನೀನು ಹೇಗೆ ಹೇಳ್ತಿದ್ದೀಯ ಅಲ್ಲಿ ಮಳೆ ಬರುತ್ತಿಲ್ಲ ಎಂಬುದಾಗಿ? He sends him the 7th time. ಆತನು 7ನೇ ಸಾರಿ ಅವನನ್ನು ಕಳಿಸ್ತಾನೆ. And 7th time he comes back and said, there is a small cloud
ಮತ್ತು 7ನೇ ಸಾರಿ ಆ ಸೇವಕನು ಬಂದು ಹೇಳ್ತಾನೆ, ಒಂದು ಅಂಗೈಯಷ್ಟು ಚಿಕ್ಕ ಮೋಡ ಅಲ್ಲಿ ಬರ್ತಿದೆ It is ಎಂಬುದಾಗಿ. rising from the sea. ಅದು ಸಮುದ್ರದಿಂದ ಅದು ಏಳ್ತಿದೆ ಎಂಬುದಾಗಿ. It is not small cloud. ಅದು ಸಣ್ಣ ಮೋಡ ಅಲ್ಲ, It is a big cloud. ಅದು ದೊಡ್ಡ ಮೋಡ. It is a big cloud. ಅದು ದೊಡ್ಡ ಮೋಡವಾಗಿ. How it is a big cloud? ಹೇಗೆ ಅದನ್ನು ದೊಡ್ಡ ಮೋಡ ಅಂತ ಹೇಳ್ಬೋದು? It looks small. ಅದು ಸಣ್ಣದಾಗಿ ಕಾಣಬಹುದು, Went up to the sky. ಆದ್ರೆ ಅದು ಆಕಾಶದ ಮೇಲಕ್ಕೆ ಹೋದಾಗ It brought a big rain. ಅದು ದೊಡ್ಡ ಮಳೆಯನ್ನು ತಂತು ಅಲ್ಲಿ. Sometimes, look at me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ, ಕೆಲವೊಂದು ಸಾರಿ Small sign is not a small sign. ಕೆಲವೊಂದು ಸಣ್ಣ ಸೂಚನೆಗಳು ಅವು ಕೇವಲ ಸಣ್ಣ ಸೂಚನೆಗಳಾಗಿ ಇರುವುದಿಲ್ಲ, It's a big sign. ಅದು ದೊಡ್ಡ It ಸೂಚನೆಯಾಗಿರುತ್ತದೆ. may look small, ಅದು ಸಣ್ಣದಾಗಿ ಕಾಣಬಹುದು, but it's big. ಆದ್ರೆ ಅದು ದೊಡ್ಡದು. When God tells something, ದೇವರು ಏನಾದ್ರೂ ಹೇಳುವಾಗ He definitely does it. ದೇವರು ಅದನ್ನು ಖಂಡಿತವಾಗಿ ಮಾಡ್ತಾರೆ, He does it. ಅದನ್ನು ಮಾಡ್ತಾರೆ. When God tells us to build the church, ದೇವರು ನಮಗೆ ಸಭೆಯನ್ನು ಕಟ್ಟಿ ಎಂಬುದಾಗಿ ಹೇಳುವಾಗ, when God tells us to take a land, ದೇವರು ನಮಗೆ ಒಂದು ಜಾಗವನ್ನು ತೆಗೆದುಕೊಳ್ಳಿ ಎಂಬುದಾಗಿ ಹೇಳುವಾಗ, He will definitely do it. ಆತನು ಖಂಡಿತವಾಗಿ ಅದನ್ನು He will ಮಾಡ್ತಾನೆ. definitely do it. ಆತನು ಖಂಡಿತವಾಗಿ ಅದನ್ನು ಮಾಡ್ತಾನೆ. When outward situation shows there is no rain, ಒಂದು ಹೊರಗಿನ ಪರಿಸ್ಥಿತಿ, ಹೊರ ತೋರಿಕೆಗಳು ಹೇಳ್ತಿದ್ದಾವೆ ಯಾವುದೇ ಮಳೆ ಅಲ್ಲಿ ಇಲ್ಲ ಎಂಬುದಾಗಿ, but in the spirit there is rain. ಆದ್ರೆ ಆತ್ಮದಲ್ಲಿ ಅಲ್ಲಿ ಮಳೆ ಇದೆ, ದೊಡ್ಡ ಮಳೆ. In the spirit there is a sign saying, oh, big rain is coming. ಆತ್ಮದಲ್ಲಿ ಅಲ್ಲಿ ಹೇಳ್ತಾ ಇದೆ ದೊಡ್ಡ ಮಳೆ ಬರ್ತದೆ ಎಂಬುದಾಗಿ. I don't see it. ಅದನ್ನ ನಾನು ನೋಡುವುದಕ್ಕೆ ಆಗುವುದಿಲ್ಲ. You don't need to see spiritual things. Look at me. ಈ ಕಡೆ ನೋಡ್ರಿ, ನೀವು ಆತ್ಮಿಕ ಸಂಗತಿಗಳನ್ನು ನೋಡುವುದು ಬೇಕಾಗಿಲ್ಲ. When you see spiritual things, ನೀವು ಆತ್ಮಿಕ ಸಂಗತಿಗಳನ್ನು ನೋಡುವುದಾದರೆ, when you see spiritual things early, ಬೇಗ ಮುಂಚೆನೆ ನೀವು ಆ ಒಂದು ಆತ್ಮಿಕ ಸಂಗತಿಗಳನ್ನು ನೋಡಿದರೆ it is not a spiritual thing. ಅದು ಆತ್ಮಿಕ ಸಂಗತಿ ಆಗುವುದಿಲ್ಲ. Whenever there's a spiritual thing in you, it starts with small, but it is not small, it is bigger. ಯಾವಾಗೆಲ್ಲ ಆತ್ಮಿಕ ಸಂಗತಿಗಳು ಒಳಗಿರ್ತವೋ ಅವು ಸಣ್ಣದ್ರಿಂದ ಪ್ರಾರಂಭವಾಗುತ್ತದೆ, ಅವು ಕೇವಲ ಸಣ್ಣದಾಗಿ ಇರುವುದಿಲ್ಲ, ದೊಡ್ಡ ಮಟ್ಟದಲ್ಲಿ ಉತ್ತರ ತರುತ್ತದೆ. Big rain came. ದೊಡ್ಡ ಮಳೆ ಬಂತಲ್ಲಿ, Big rain came. ದೊಡ್ಡ ಮಳೆ ಬಂತಲ್ಲಿ. I prophesy over your life. ನಿಮ್ಮ ಜೀವಿತದ ಮೇಲೆ ಪ್ರವಾದಿಸ್ತೇನೆ, May you see big rain. ನೀವು ದೊಡ್ಡ ಮಳೆಯನ್ನು ನೋಡುವರಾಗಿರಿ. May you see big rain. ನೀವು ದೊಡ್ಡ ಮಳೆಯನ್ನು ನೋಡುವರಾಗಿರಿ. In the name of Jesus. ಯೇಸುವಿನ ನಾಮದಲ್ಲಿ. I said in the name of Jesus. ನಾನು ಹೇಳಿದೆ ಯೇಸುವಿನ ನಾಮದಲ್ಲಿ. In your workplace, ನಿಮ್ಮ ಕೆಲಸ ಮಾಡುವ may ಸ್ಥಳದಲ್ಲಿ you see big rain. ನೀವು ದೊಡ್ಡ ಮಳೆಯನ್ನು In ನೋಡಿರಿ. your family, ನಿಮ್ಮ may you ಕುಟುಂಬದಲ್ಲಿ see big rain. ದೊಡ್ಡ ಮಳೆಯನ್ನು In ನೋಡ್ರಿ. your house, ನಿಮ್ಮ ಮನೆಯಲ್ಲಿ may you see big rain. ನೀವು ದೊಡ್ಡ ಮಳೆಯನ್ನು ನೋಡ್ರಿ. Somebody say, I received this word. ಯಾರಾದ್ರೂ ಹೇಳ್ರಿ, ಈ ವಾಕ್ಯ ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ. Hallelujah. Hallelujah. Amen. Amen. Big rain is coming. ದೊಡ್ಡ ಮಳೆ ಬರ್ತಿದೆ, Big rain is coming. ದೊಡ್ಡ ಮಳೆ ಬರ್ತಿದೆ. I don't see it. ನಾನು ಅದು ನೋಡೋಕೆ ಆಗ್ತಿಲ್ಲ, Doesn't matter. ಅದಕ್ಕೆ ಲೆಕ್ಕನೇ ಇಲ್ಲ. You don't need to see it. ಅದನ್ನ ನೀವು ನೋಡೋದು ಬೇಕಾಗಿಲ್ಲ. Because what is seen is temporary. ಯಾಕಂದ್ರೆ ನೋಡುವಂತದ್ದು ಅದು ತಾತ್ಕಾಲಿಕ, What is unseen is eternal. ಆದ್ರೆ ನೋಡದೆ ಇರುವಂತದ್ದು ಅದು ನಿತ್ಯತ್ವಕ್ಕೂ Spiritual ಇರುತ್ತದೆ. things are eternal. ಆತ್ಮಿಕ ಸಂಗತಿಗಳು ನಿತ್ಯತ್ವಕ್ಕೂ ಇರುತ್ತದೆ. Hallelujah. Hallelujah. Brother, but I prayed. ಸಹೋದರರೇ, ನಾವು ಪ್ರಾರ್ಥನೆ But I ಮಾಡ್ತಿದ್ದೇವೆ, gave. ನಾನು ಕೊಡ್ತಿದ್ದೇನೆ, I don't see anything. ಆದ್ರೆ ಏನು ಕೂಡ ಅಲ್ಲಿ ನೋಡ್ತಾ You ಇಲ್ಲ. don't need to see it. ನೀವು ನೋಡುವುದು ಬೇಕಾಗಿಲ್ಲ. Because what is seen is temporary. ಯಾಕಂದ್ರೆ ನೋಡುವಂತದ್ದು ಕೇವಲ Because the ತಾತ್ಕಾಲಿಕವಾಗಿರುತ್ತದೆ. more you wait, ಯಾಕಂದ್ರೆ ಎಷ್ಟು ಹೆಚ್ಚಾಗಿ ನೀವು ಕಾಯ್ತೀರೋ, the more you wait, ಎಷ್ಟು ಹೆಚ್ಚಾಗಿ ನೀವು the more you ಕಾಯ್ತೀರೋ, wait on God's word, ದೇವರ ವಾಕ್ಯಕ್ಕಾಗಿ ಎಷ್ಟು ಹೆಚ್ಚಾಗಿ ಕಾಯ್ತೀರೋ, it is unseen. ಅದು ಕಾಣದೆ But ಇರಬಹುದು, it is eternal. ಆದ್ರೆ ಅದು ನಿತ್ಯವಾಗಿದೆ, eternal. ಅದು ನಿತ್ಯ ಜೀವವಾಗಿದೆ. Hallelujah. Hallelujah. Amen. Amen. But brother, will I come up in business? ಸಹೋದರರೇ, ನಾನು ನನ್ನ ವ್ಯವಹಾರದಲ್ಲಿ ಮೇಲೆ ಬರೋಕ್ಕಾಗುತ್ತಾ? I don't see it. ನಾನು ನೋಡಕ್ I ಆಗ್ತಿಲ್ಲ, don't see breakthrough. ಅಲ್ಲಿ ಅಭಿವೃದ್ಧಿ ನೋಡಕ್ ಆಗ್ತಾ ಇಲ್ಲ. You don't need to see it. ನೀವು ನೋಡುವುದು ಬೇಕಾಗೇ It ಇಲ್ಲ, is unseen. ಅದು ಕಾಣದೆ At the right ಇರುವಂತದ್ದು. time. ಅದು ಸರಿಯಾದ At the right ಸಮಯದಲ್ಲಿ, time. ಸರಿಯಾದ ಸಮಯದಲ್ಲಿ. Hallelujah. 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 I'm not going to be discouraged. ನಾನು ಅಧೈರ್ಯಗೊಳ್ಳುವುದಿಲ್ಲ, Because what I see, ಯಾಕಂದ್ರೆ ನೋಡುವುದರಿಂದ what I see, ನಾನು ಏನ್ I said ನೋಡ್ತೀನೋ, what I see ನಾನು ಹೇಳಿದೆ ನಾನು ಏನು ನೋಡ್ತೀನೋ is not temporary. ಅದು ತಾತ್ಕಾಲಿಕವಾಗಿದೆ. ನಿನ್ನ ಸಾಲ, ನಿನ್ನ ಸಾಲಗಳು, ನಿನ್ನ ರೋಗ, ನಿಮ್ಮ ರೋಗಗಳು ಅದು temporary. ಅದು ತಾತ್ಕಾಲಿಕ. What is eternal? ನಿತ್ಯವ ಏನು? Prosperity. ಅಭಿವೃದ್ಧಿ. What is eternal? ನಿತ್ಯತ್ವ ಏನು? Health. ಆರೋಗ್ಯ. You need to shout better than this. I'm preaching good. ಒಳ್ಳೆಯದನ್ನೇ ಪ್ರಸಂಗ ಮಾಡ್ತಿದ್ದೇನೆ. When the Holy Spirit comes, ಪರಿಶುದ್ಧಾತ್ಮನು ಬಂದಾಗ He takes us from glory to glory. ಆತನು ಮಹಿಮೆಯಿಂದ ಮಹಿಮೆಗೆ ತೆಗೆದುಕೊಂಡು ಹೋಗ್ತಾನೆ. Brother, some people come to church, they wonder why they are in the church. ಕೆಲವೊಬ್ರು ಸಭೆಗೆ ಬರ್ತಾರೆ, ಅವರು ಹಿಂಗೆ ಯೋಚನೆ ಮಾಡ್ತಾರೆ, ನಾನು ಯಾಕೆ ಸಭೆಗೆ ಬರ್ತಿದ್ದೀನಿ ಅಂತ. They come to church. ಅವರು ಸಭೆಗೆ ಬರ್ತಾರೆ. I'll tell you one thing. I'll give you one piece of advice. ಒಂದು ನಿಮಗೆ ಆಲೋಚನೆ ಮಾತು ನಿಮಗೆ ಹೇಳ್ತೇನೆ.
Don't come to church because you want to come to church. ಸಭೆಗೆ ಏನೋ ಒತ್ತಾಯಪೂರ್ವಕವಾಗಿ ಬರ್ಬೇಕೆಂಬುದಾಗ ಬರಬೇಡ್ರಿ. Come to church to receive something from God. ದೇವರಿಂದ ಏನೋ ಹೊಂದ್ಕೊಳ್ಬೇಕೆಂಬುದಾಗಿ ಆಸೆ ಪಟ್ಟು ನೀವು ಸಭೆಗೆ ಬರ್ರಿ. Faith, ನಂಬಿಕೆ, when you have faith you will receive. You don't have faith, you're just a doll. ನೀವು ನಂಬಿಕೆ ಇರುವುದಾದ್ರೆ ಮಾತ್ರ ನೀವು ಅದ್ಭುತಗಳನ್ನು ಹೊಂದ್ಕೊಳ್ತೀರಾ. ನಂಬಿಕೆ ಇಲ್ಲ ಅಂದ್ರೆ ಕೇವಲ ಗೊಂಬೆಯಾಗಿರ್ತೀರಿ ನೀವು. You heard something, went something. ನೀವು ಏನೋ ಕೇಳಿರ್ತೀರಾ, ಏನೋ ಹೋಗಿರ್ತದೆ. Yeah. Somebody shout amen. Amen. Hallelujah. Hallelujah. Brother, I have 20 lakhs debt. ಆದ್ರೆ ನೀವು ಹೇಳ್ತೀರಾ ಸಹೋದರರೇ ನನಗೆ 20 ಲಕ್ಷ ಸಾಲ ಐತೆ. Hey, ಅದು temporary. ಅದು ತಾತ್ಕಾಲಿಕ. Hey brother, but I have sickness in my body. ನನ್ನ ದೇಹದಲ್ಲಿ ರೋಗ ಇದೆ ಅಣ್ಣನವರೇ. Hey, it's temporary. ಅದು ತಾತ್ಕಾಲಿಕ. But brother, I have a lot of problems. ಆದ್ರೆ ನೀವು ಹೇಳ್ತೀರಾ ಅಣ್ಣನವರೇ ನನಗೆ ಬಹಳ ಸಮಸ್ಯೆ ಇದೆ. Temporary. ಅದು ತಾತ್ಕಾಲಿಕ. Somebody say, I will believe when I see it. ಕೆಲವರು ಹೇಳ್ತಾರೆ ನಾನು ನೋಡ್ದ ನಂಬ್ತೀನಿ ಅಂತ. ಕೆಲವರು ಹೇಳ್ತಾರೆ ತೋಮಂತರ ನೋಡಿದ್ಮೇಲೆ ನಂಬ್ತೀನಿ ಅಂತ. ಒಳ್ಳೆ ಪಾಯಿಂಟ್. ನಾನು ಹೇಳಿಲ್ಲ, ಕ್ಯಾಚ್ ಮಾಡ್ಕೊಂಡ. ಚಪ್ಪಾಳೆ ತಟ್ರಿ ಅವನಿಗೆ. ಹಂಗೆ ಇರ್ಬೇಕಪ್ಪ. ವೆರಿ ಗುಡ್. ಸರಿ, somebody say, if I see I'll believe. ಕೆಲವರು ಹೇಳ್ತಾರೆ ನಾನು ನೋಡಿದ್ರೆ ಅಷ್ಟೇ ನಂಬ್ತೀನಿ. That is not Christianity. ಅದು ದೇವರ ಮಕ್ಕಳ ಸ್ವಭಾವ ಅಲ್ಲ. I said Christianity word for this season, for this word. Don't blame me later. Okay, fine. Thank you. What did I say? ನೋಡಿದ್ಮೇಲೆ many people say, when I see I believe. ಬಹಳ ಜನರು ಹೇಳ್ತಾರೆ ನಾನು ನೋಡಿದ್ಮೇಲೆ ನಂಬ್ತೀನಿ. No, ಇಲ್ಲ, you will not believe. ನೀವು ಅದನ್ನು ನಂಬುವುದಿಲ್ಲ. Those who are blessed, know who they are. ಆಶೀರ್ವಾದಿಸಲ್ಪಟ್ಟವರು ಯಾರು ಗೊತ್ತಾ? They don't see but they believe. ಯಾರು ನೋಡುವುದಿಲ್ಲೋ ನೋಡದೆ ನಂಬುವವರು ಆಶೀರ್ವದಿಸಲ್ಪಟ್ಟವರು. Amen. Hallelujah. Hallelujah. Those people are that they are blessed. ಯಾರು ಆ ರೀತಿಯಾಗಿ ನಂಬ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ. Somebody shout amen. Amen. Hallelujah. Hallelujah. When he saw a small sign of cloud, ನೀವು ಆ ಒಂದು ಸಣ್ಣ ಮಳೆಯ ಸೂಚನೆಯನ್ನು ನೋಡಿದಾಗ what could that small cloud do? ಆ ಒಂದು ಸಣ್ಣ ಮೋಡ ಏನ್ ಮಾಡಕ್ಕಾಗುತ್ತೆ ಅದರ It ಕೈಯಲ್ಲಿ? cannot bring a big rain. ಅದು ದೊಡ್ಡ ಮಳೆಯನ್ನು ತರಕ್ಕಾಗುತ್ತಾ? What does this word of God do? ಆ ದೇವರ ವಾಕ್ಯ ಏನು ಮಾಡುತ್ತದೆ? It's just written in a book. ಅದು ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. What does this do? ಅದು ಈ ವಾಕ್ಯ ಏನು ಮಾಡುತ್ತದೆ? I don't believe that. ನಾನು ಅದನ್ನು ನಂಬುವುದಿಲ್ಲ. Because it's a small cloud. ಯಾಕಂದ್ರೆ ಅದು ಕೇವಲ ಸಣ್ಣ But ಮೋಡವಾಗಿದೆ. my situation is big. ಆದ್ರೆ ನನ್ನ ಪರಿಸ್ಥಿತಿ ದೊಡ್ಡದಾಗಿದೆ. Miracle is small. ಅದ್ಭುತ ಸಣ್ಣದಾಗಿದೆ. My problem is big. ಆದ್ರೆ ನನ್ನ ಸಮಸ್ಯೆ ದೊಡ್ಡದಾಗಿದೆ. But actually in the spirit, ಆದ್ರೆ ಆತ್ಮಿಕ ಮಂಡಲದಲ್ಲಿ this is big, that is small. ಅದ್ಭುತಗಳು ದೊಡ್ಡದಾಗಿರುತ್ತವೆ, ನಿಮ್ಮ ಸಮಸ್ಯೆಗಳು ಸಣ್ಣದಾಗಿರುತ್ತದೆ. Hallelujah. Hallelujah. Hold on to what is eternal. ನಿತ್ಯ ಜೀವ ಏನು, ನಿತ್ಯತ್ವ ಏನು, ಅದರ ಮೇಲೆ ನೀವು ನಿಂತ್ಕೊಳ್ರಿ. Somebody shout amen. Amen. Hold on to what is eternal. ನಿತ್ಯತ್ವಕ್ಕೆ ಏನಿರ್ತದೋ, ನಿತ್ಯ ಜೀವ ಏನು, ಅದರ ಮೇಲೆ ನೀವು ನಿಂತ್ಕೊಳ್ರಿ. Don't hold on to what you see. ನೀವು ಏನು ನೋಡ್ತಿರೋ ಅದರ ಮೇಲೆ ನಿಂತ್ಕೊಳ್ಬೇಡ್ರಿ. Hold on to what you don't see. ನೀವು ಏನು ನೋಡುವುದಿಲ್ಲವೋ ಅದನ್ನು ನೀವು ಹಿಡ್ಕೊಳ್ರಿ. Believe what you don't see. ನೀವು ಏನು ನೋಡುವುದಿಲ್ಲವೋ ಅದನ್ನು ನೀವು ನಂಬ್ರಿ. Believe God can lift you up. That is, you don't see. Believe that. ದೇವರು ನಿಮ್ಮನ್ನು ಮೇಲೆತ್ತುತ್ತಾರೆ ಎಂಬುದು ಅದು ನಿಮಗೆ ಕಣ್ಣಿಗೆ ಕಾಣದೇ ಇರಬಹುದು, ಆದ್ರೆ ಅದನ್ನು ನೀವು ನಂಬ್ರಿ. When you are in sickness, believe that you are healed. ನೀವು ರೋಗದಲ್ಲಿರುವಾಗ ನೀವು ನಂಬ್ರಿ, ನಾನು ಆಗಲೇ ಆರೋಗ್ಯವಂತನಾಗಿದ್ದೇನೆ ಎಂಬುದಾಗಿ. That is unseen. ಅದು ಕಾಣದೇ ಇರಬಹುದು. Somebody shout amen. Amen. Hallelujah. Hallelujah. I'll close with this thing. ಈ ಒಂದು ಸಂಗತಿಯಿಂದ ನಿಮಗೆ ಮುಗಿಸ್ತೇನೆ. Big rain came, right? ದೊಡ್ಡ ಮಳೆ ಬಂತಲ್ವಾ ಅಲ್ಲಿ? It broke 3.5 years famine. ಆ ಒಂದು 3.5 ವರ್ಷದ ಒಂದು ಬರಗಾಲವನ್ನು ಆ ದೊಡ್ಡ ಮಳೆ ಅಲ್ಲಿ ಮುರಿಯಿತು, Right? ಅಲ್ವಾ? When you limit God, ದೇವರನ್ನು ನೀವು ಮಿತಿಗೊಳಿಸುವಾಗ, when you say, God, I just need help in a small area, that's what you will get. ನೀವು ದೇವರಿಗೆ ನೀವು ಏನು ಸಣ್ಣದ್ರಲ್ಲಿ ನನಗೆ ಸಹಾಯ ಬೇಕಂದಾಗ ಹೇಳ್ತಿರೋ, ಸಣ್ಣದಾಗಿ ಕೇಳ್ತಿರೋ, ಸಣ್ಣದಾಗಿ ಅಷ್ಟನ್ನೇ ಪಡ್ಕೊಳ್ತೀರೋ ನೀವು. When you limit God, ದೇವರನ್ನು ನೀವು ಮಿತಿ ಮಾಡುವಾಗ, when you limit the Holy One of God, ಪರಿಶುದ್ಧಾತ್ಮವಾದಂತ ದೇವರನ್ನು ನೀವು ಮಿತಿ ಮಾಡುವಾಗ, you will get only what you asked. ನೀವು ಏನು ಕೇಳ್ತಿರೋ ಅಷ್ಟೇ ನಿಮಗೆ ಬರುತ್ತೆ. Instead of what is the problem, look at me, what is the problem? ಅಲ್ಲಿ ಸಮಸ್ಯೆ ಏನು? ಈ ಕಡೆ ನೋಡ್ರಿ ಎಲ್ಲರೂ ಕೂಡ. Problem is I have the limitation. ಸಮಸ್ಯೆ ಏನಂದ್ರೆ ನನಗೆ ಮಿತಿಗಳಿದೆ, God doesn't have the ಆದ್ರೆ limitation. ದೇವರಿಗೆ ಯಾವುದೇ ಮಿತಿ ಇಲ್ಲ. Because I have the mindset, I have limitation, ನನಗೆ ಒಂದು ಮನಸ್ಥಿತಿ ಇರುವ ಮಿತಿಗಳಿರುವ ಕಾರಣ I pray according to that.
ನನ್ನ ಒಂದು ಮನಸ್ಥಿತಿಯ ರೀತಿಯಲ್ಲಿ ಮಿತಿಯ ರೀತಿಯಲ್ಲಿ ಅಷ್ಟೇ ಪ್ರಾರ್ಥನೆ ಮಾಡ್ತೇನೆ. Many people say like this, ಬಹಳ ಜನರು ಈ ರೀತಿಯಾಗಿ ಹೇಳ್ತಾರೆ, how can I become a big millionaire? ಹೇಗೆ ನಾನು ದೊಡ್ಡ ಶ್ರೀಮಂತನಾಗುವುದು? It is impossible. ಅದು ಅಸಾಧ್ಯ. Yes, it is impossible. ಹೌದು, ಅದು ಅಸಾಧ್ಯ. Look at me, look at me. ಎಲ್ಲರೂ ಕೂಡ ಈ ಕಡೆ ನೋಡ್ರಿ. When I pray, ನಾನು ಪ್ರಾರ್ಥನೆ ಮಾಡುವಾಗ I have the desire to do big, give big, ask big. ನಾನು ಕೇಳುವುದಕ್ಕೆ ಕೊಡುವುದಕ್ಕೆ ದೊಡ್ಡದಾಗಿ ಕೇಳುವುದಕ್ಕೆ ಕೊಡುವುದಕ್ಕೆ ಆಸೆ ಇದೆ. But I don't ask it. ಆದ್ರೆ ನಾನು ಅದನ್ನು ಕೇಳುವುದಿಲ್ಲ. Why I don't ask it? ಯಾಕೆ ಅದನ್ನು ಕೇಳ್ತಾ ಇಲ್ಲ? I think I don't get it. ನಾನು ಅನ್ಕೊಂತೀನಿ ನನಗದು ಬರುವುದಿಲ್ಲ, ನನಗದು ಸಿಗುವುದಿಲ್ಲ ಅಂತ. ಇದು ನಿಮಗೆ ಅರ್ಥ ಆಗೋದಿಲ್ಲ. You don't pray. Many people don't pray like this. ಬಹಳ ಜನರು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ. Lord, I want to be a big millionaire. ದೇವರೇ ನಾನು ದೊಡ್ಡ ಶ್ರೀಮಂತನಾಗಬೇಕು. No, you don't pray like this. ನೀವು ಈ ರೀತಿಯಾಗಿ ಪ್ರಾರ್ಥನೆ Because ಮಾಡುವುದಿಲ್ಲ. you think ಯಾಕಂದ್ರೆ ನೀವು ಅನ್ಕೊಂತೀರಿ it is not going to happen. ಇದು ನಾನು ಶ್ರೀಮಂತನಾಗೋದು ಅಸಾಧ್ಯ, ಜೀವನದಲ್ಲೇ ಆಗಲ್ಲ ಅಂತ. Right? ಅಲ್ವಾ? Are you getting? You go to Sunday school. Sunday school. Where you go? ಎಲ್ಲಿ ಹೋಗ್ಬೇಕು ನೀವು? Sunday school. A B C D E F. No, in Sunday school they teach very important thing. ಸಂಡೇ ಸ್ಕೂಲಲ್ಲಿ ಬಹಳ ಮುಖ್ಯವಾದ ಸಂಗತಿಗಳನ್ನು ಕಳಿಸ್ಕೊಡ್ತಾರೆ ಅವರು. No, they sing song and they try to attract the children's ಅವರು mind. ಹಾಡಾಡಿ ನೃತ್ಯ ಮಾಡಿ ಮಕ್ಕಳನ್ನ Many times they don't preach. They sing a song. Through a song there is a message. ಕೆಲವೊಂದು ಸಾರಿ ಅವರು ಪ್ರಸಂಗವನ್ನು ಮಾಡುವುದಿಲ್ಲ, ದೇವರ ವಾಕ್ಯ ಹೇಳುವುದಿಲ್ಲ, ಕೇವಲ ಹಾಡಲ್ಲೇ ಅವ್ರನ್ನ ಕಲಿಸ್ತಾರೆ. ಯಾಕಂದ್ರೆ ಹಾಡಲ್ಲೇ ಅವ್ರು ಏನೋ ಕಲ್ಕೊಂಡ್ಬಿಡ್ತಾರೆ I should sing and sing and make you grasp. Hallelujah. Hallelujah. Amen. Amen. I don't pray like this. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ. God, I want to see a big church. ದೇವರೇ ನಾನು ದೊಡ್ಡ ಸಭೆ ನೋಡಬೇಕು. Lord, we want to have 10 acres land. ನಮ್ಮ ಸಭೆಗೋಸ್ಕರ 10 ಎಕರೆ ಜಾಗ ನೋಡಬೇಕು. Before you ask, God did not say how much money you had. You didn't get. ನೀವು ಕೇಳುವುದಕ್ಕಿಂತ ಮುಂಚೆ ದೇವರು ನಿಮಗೆ ಕೇಳುವುದಿಲ್ಲ ನಿಮ್ಮ ಹತ್ರ ಎಷ್ಟು ಹಣ ಐತಿ, ಎಷ್ಟು ದುಡ್ಡು ಐತಿ ಅಂತ. Hey, ನೀನು ಪ್ರೇಯರ್ ಮಾಡ್ತೀಯಲ್ಲ, ದೇವರೇ ನನಗೆ ದೊಡ್ಡ ಶ್ರೀಮಂತ ಮಾಡು. ನೀನು ಪ್ರೇಯರ್ ಮಾಡ್ತಿಲ್ಲ, ದೇವರೇ ನಮ್ಮ ಚರ್ಚಿಗೆ ದೊಡ್ಡ ಜಾಗ ಕೊಡು. ನೀನು ಪ್ರೇಯರ್ ಮಾಡಿಕಿಂತ ಮುಂಚೆ ದೇವರು ನಿಮಗೆ ಹೇಳಿಲ್ಲ ಎಷ್ಟು ದುಡ್ಡಿದೆ ಆಮೇಲೆ ಪ್ರೇಯರ್ ಮಾಡ್ತೆ ಹಂಗೆ ಹೇಳಿಲ್ಲ. ಇದು When you pray, ನೀವು ಪ್ರಾರ್ಥನೆ ಮಾಡುವಾಗ God doesn't say ನೀನು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಇದೆ ಆಮೇಲೆ ನೋಡಿ ಪ್ರೇಯರ್ ಮಾಡು ಅಂತ ದೇವರು ಈ ರೀತಿಯಾಗಿ ಹೇಳುವುದಿಲ್ಲ. ನೀನು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ, ಜೇಬಲ್ಲಿ ಎಷ್ಟಿದೆ, ಬೀರೋಲ್ಲಿ ಎಷ್ಟಿದೆ, ಅದ್ರ ತಕ್ಕಂತೆ ಪ್ರಾರ್ಥನೆ ಮಾಡಂತ ದೇವರು ಹೇಳಲ್ಲ ನಿಮಗೆ. ನಾವು ಮಿತಿ ಹಾಕಿದ್ದೀವಿ, ನಾವು ಮಿತಿ ಹಾಕೊಂತೀವಿ ಅಷ್ಟೇ ಅಂತ. When we pray, ನಾವು ಪ್ರಾರ್ಥನೆ ಮಾಡುವಾಗ, when we ask, ನಾವು ಕೇಳುವಾಗ, first we see, we take phone, ನಾವು ಫಸ್ಟ್ ಮೊಬೈಲ್ ತಗೊಂತೀವಿ. ಬ್ಯಾಂಕ್ ಅಕೌಂಟ್ ಖತರ ಸರ್, ಅಕೌಂಟ್ ಅಲ್ಲಿ ಎಷ್ಟೈತಪ್ಪ? God, ದೇವ್ರೆ, I have only this much. ನನ್ನ ಹತ್ರ ಇಷ್ಟೇ ಇದೆ, only bless this much. ಇಷ್ಟೇ ಅಷ್ಟೇ ಆಶೀರ್ವಾದ ಮಾಡಿ ನನಗೆ ಅಂತ ಹೇಳ್ತೀವಿ. You will get what you asked. ನೀವು ಏನು ಕೇಳಿದ್ರೋ ಅದನ್ನೇ ನೀವು ಹೊಂದ್ಕೊಳ್ತೀರಿ. ಲಿಮಿಟ್ ಗಾಡ್ ಮೇಲಲ್ಲ, ನಮ್ಮ ಮೇಲೆ ಲಿಮಿಟ್ ಇದೆ. ಮಿತಿ ನಮಗಿದೆ, ದೇವರಿಗೆ ಇಲ್ಲ. I believe God because I know He is able to do it. ನಾನು ದೇವರಿಗೆ ನಂಬ್ತೀನಿ, ಯಾಕೆ ಗೊತ್ತಾ? ದೇವರು ಎಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. I don't believe me. ನಾನು ನನ್ನನ್ನು ನಂಬುವುದಿಲ್ಲ. I don't believe my strength. ನನ್ನ ಬಲವನ್ನು ನಾನು ನಂಬುವುದಿಲ್ಲ. I don't believe my business. ನನ್ನ ವ್ಯವಹಾರವನ್ನು ನಾನು ನಂಬುವುದಿಲ್ಲ. I believe God. ನಾನು ದೇವರನ್ನು ನಂಬ್ತೇನೆ. Who is God? ದೇವರು ಯಾರು? He is the limitless one. ಆತನು ಮಿತಿ ಇಲ್ಲದವನು. Five minutes ಜಾಸ್ತಿ ಲೇಲ್ದು ಬೇಜಾರ್ ಅನ್ನೋದು. Many people know I feel your pain. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಕನ್ನಾ ಜಾನ್ ಛೋಡಸ್ ಬಿಯಾ ಬಾರ್ ಜಾವ್. I know your pain. I understand. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಕಣೋದು ನಮ್ಮನ್ನು ಭಾಂಡ್ರೆ ಭಾಂಡ್ಲು. I know, I understand. I understand your pain because I'm a human being. ನಾನು ಮನುಷ್ಯ ಅಲ್ವಾ, ಅದಕ್ಕೆ ನಿಮ್ಮ ನೋವು ನನಗೆ ಏನಂತ ನನಗೆ ಗೊತ್ತಾಗುತ್ತೆ. You are scolding me on the inside. ಒಳಗೊಳಗೇನೆ ಬೈಕೊಂತಿದ್ದೀರಿ. Don't care. ಅದ್ರ ಬಗ್ಗೆ ಚಿಂತೆ ಇಲ್ಲ. Because you scold me, you're scolding God. ಯಾಕಂದ್ರೆ ನೀವು ನನ್ನನ್ನು ಬೈಯುವುದಾದ್ರೆ ನೀವು ನೇರವಾಗಿ ದೇವರಿಗೆ ಬೈದಂತಾಯ್ತು. I know you're going a lot of heat. ನನಗೆ ಗೊತ್ತು, ಬಹಳ ಒಂದು ಹೀಟಲ್ಲಿ ಹೋಗ್ತಿದ್ರಿ, ಬಹಳ 5 ಶೆಕೆ minutes more, ಆಗ್ತಿದೆ. I'm closing. 5 ನಿಮಿಷ ಮುಗಿಸ್ತೇನೆ. Bringing this to last thing together, I'll close it. ಕೊನೆಯ ಸಂಗತಿಯನ್ನು ತೆಗೆದುಕೊಂಡು ಬಂದು ಆ ನಂತರ ಮುಗಿಸ್ತೇನೆ. As I said, 2 things. 2 ಸಂಗತಿಗಳನ್ನು ಹೇಳಿದೆ. I believe. ನಾನು ನಂಬುತ್ತೇನೆ. I don't believe I believe what I don't see. ನಾನು ಏನು ನೋಡುವುದಿಲ್ಲವೋ, ಏನು ಕಾಣುವುದಿಲ್ಲವೋ ಅದನ್ನು ನಾನು ನಂಬ್ತೇನೆ. And when I believe I don't see, ನಾನು ನಂಬುವಾಗ ಅದು ಕಾಣದೇ ಇರಬಹುದು. when I believe I don't see, ನಾನು ನಂಬುವಾಗ ಅದು ಕಾಣಲ್ಲ. when I believe I don't see, right? ಕಾಣದೇ ಇರುವುದನ್ನು ನಂಬುತ್ತೇನೆ.
When I believe that I don't see, ನಾನು ಕಾಣದೇ ಇರುವುದನ್ನು ನಂಬುವಾಗ I pray according to what I don't see. ನಾನು ಏನು ಕಾಣುವುದಿಲ್ಲೋ ಅದರ ರೀತಿಯಾಗಿ ನಾನಲ್ಲಿ ಪ್ರಾರ್ಥನೆ ಮಾಡ್ತೇನೆ. I believe what I don't see. ಕಾಣದೇ ಇರುವುದನ್ನು ನಾನು ನಂಬ್ತೇನೆ. Now Krishnamurti Bhai is here. ಕೃಷ್ಣಮೂರ್ತಿ ಅಣ್ಣನವರಲ್ಲಿ ಇದ್ದಾರೆ. God has no limit. ದೇವರಿಗೆ ಯಾವುದೇ ಮಿತಿ ಇಲ್ಲ. He has limit. Example. ಉದಾಹರಣೆ ತೆಗೆದುಕೊಳ್ಳೋಣ, ಅವರಿಗೆ ಮಿತಿಗಳಿದೆ. ಯಾಕೆ ಇವ್ರು ಎಕ್ಸಾಂಪಲ್ ತಗೊಂತೀನಿ ಅಂದ್ರೆ ಇವ್ರು ನನಗೆ ಬೈದ್ರು ವಾಟರ್ ಮೆಲನ್ ಜ್ಯೂಸ್ ಕುಡಿಸ್ತಾರೆ, ನೀವು ಬೈದ್ರೆ ನನಗೆ ಯಾವ ಜ್ಯೂಸು ಕೊಡ್ಸಲ್ಲ, ಅದಕ್ಕೆ ಇವ್ರಿಗೆ ಬೈತೀನಿ 2 ವಾಟರ್ ಮೆಲನ್ ಜ್ಯೂಸ್ ಬರಲಿ ಅಂತ. ಅವ್ರು ಎಷ್ಟು ಅವ್ರು ಹೇಳ್ತಾರೆ ಎಷ್ಟು ಅಯ್ಯ ನೀವು ಎಷ್ಟು ಬೈದ್ರು, ಪಾಸ್ಟರ್ ಅವ್ರು ಎಷ್ಟು ಬೈದ್ರು ನನಗೆ ಆಶೀರ್ವಾದ ಆರೋಗ್ಯ ಅಂತ. he understood it. ನಿಮಗೆ ಅರ್ಥ ಆಗಿಲ್ಲ ಅದು. ನಾವು ಕೃಷ್ಣಮೂರ್ತಿ ಬಿಆರ್ ರೈಟ್, ಕೃಷ್ಣಮೂರ್ತಿ ಅಣ್ಣನವರು. God he has limit. ಅವರಿಗೆ ಮಿತಿಗಳಿದೆ. God has no limit. ಆದರೆ ದೇವರಿಗೆ ಯಾವುದೇ ಮಿತಿ ಇಲ್ಲ. Now if he believes that he can do it, if he believes that he can finish it, if he believes that I can pay it, I can work, God is not going to work. ಅವರು ನನ್ನ ಸಾಮರ್ಥ್ಯದಿಂದ ನನ್ನ ಬಲದಿಂದ ಮಾಡ್ತೇನೆ, ನನ್ನ ಬುದ್ಧಿಶಕ್ತಿಯಿಂದ ಮಾಡ್ತೇನೆ ಎಂಬುದಾಗಿ ಅವರು ನಂಬುವಾಗ ಅಲ್ಲಿ ದೇವರು ಕೆಲಸ ಮಾಡುವುದಿಲ್ಲ. Because he is believing what he sees. ಆತನು ಏನು ನೋಡ್ತಿದನೋ ಅದನ್ನೇ ಅವರು ನಂಬ್ತಿದ್ದಾರೆ. Are you getting this? ನಿಮಗೆ ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆ. When I believe what I see, ನಾನು ಏನು ನೋಡ್ತೀನೋ ಅದನ್ನು ನಂಬುವಾಗ I cannot have faith on that. ಅದರ ಮೇಲೆ ನನಗೆ ನಂಬಿಕೆ ಇರುವುದಿಲ್ಲ. You're not getting this. You're not getting this. I said when I believe what I see, ನಾನು ಏನು ನೋಡ್ತೀನೋ ಅದನ್ನು ನಂಬುವಾಗ I don't have faith for that. ಅದಕ್ಕೋಸ್ಕರ ನನ್ನ ನಂಬಿಕೆ ಬೇಕಾಗಲ್ಲ. But when I need to believe what I don't see, I need to have faith. ಆದರೆ ಕಾಣದೇ ಇರುವುದನ್ನು ನಂಬಬೇಕಂದ್ರೆ ನನಗೆ ನಂಬಿಕೆ ಬೇಕು. Whenever I pray to God, ಯಾವಾಗೆಲ್ಲ ದೇವರಿಗೆ ಪ್ರಾರ್ಥಿಸ್ತೇವೆ, whenever I ask God, ಯಾವಾಗೆಲ್ಲ ದೇವರಿಗೆ ಕೇಳ್ತೇವೆ, whenever I give God, ಯಾವಾಗೆಲ್ಲ ದೇವರಿಗೆ ಕೊಡ್ತೇವೆ, I give according to His strength. ಆತನ ಸಾಮರ್ಥ್ಯದ ಅನುಸಾರವಾಗಿ ಕೊಡ್ತೇನೆ. I believe according to His strength. ಆತನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಂಬುತ್ತೇನೆ. I ask according to His strength. ಆತನ ಸಾಮರ್ಥ್ಯಕ್ಕೆ ಸರಿಯಾಗಿ ನಾನು ಕೇಳ್ತೇನೆ. Not me. ನಾನು ಅಲ್ಲ. I don't come in the middle. ನಾನು ಮಧ್ಯಕ್ಕೆ ಬರುವುದಿಲ್ಲ. He is the one. ಆತನೇ ಒಬ್ಬನು. Are you getting this? ಅರ್ಥ ಆಗ್ತಿದೆ ನಿಮಗೆ? When I pray, ನಾನು ಪ್ರಾರ್ಥನೆ ಮಾಡುವಾಗ I pray according to His strength. ಆತನ ಸಾಮರ್ಥ್ಯದ ಅನುಸಾರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. I don't pray what I don't have and what I see. ನಾನು ಏನು ನೋಡ್ತಿದ್ನೋ ನನಗೆ ಏನು ಬೇಕಾಗಿದ್ನೋ ಅದರ ಅನುಸಾರವಾಗಿ ನಾನು ಪ್ರಾರ್ಥನೆ ಮಾಡುವುದಿಲ್ಲ. I pray and ask and give according to what He has. ನಾನು ಏನು ಪ್ರಾರ್ಥನೆ ಮಾಡ್ತೀನಿ, ಏನು ಕೇಳ್ತೀನಿ ಅಂದ್ರೆ ಆತನ ಶಕ್ತಿಗೆ, ಆತನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾನು ಕೇಳ್ತೇನೆ. Somebody shout amen. Amen. Hallelujah. Hallelujah. Now when you don't have money for the petrol in your car or in your bike, it is very hard to believe. ನಿಮ್ಮ ಬೈಕಿಗೆ ಅಥವಾ ಕಾರಿಗೆ ಪೆಟ್ರೋಲ್ ಹಾಕುವುದಕ್ಕೆ ಹಣ ಕೂಡ ಇರಲಿಲ್ಲ ಅಂದ್ರೆ ನೀವು ನಂಬುವುದು ಅಸಾಧ್ಯ, ಅದು ಬಹಳ ಕಷ್ಟ. But I think listen to me, ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಆದ್ರೆ ನಾನು ಅನ್ಕೊಂತೀನಿ that is the time you believe for supernatural miracle. ಅದೇ ಒಂದು ಪರಿಸ್ಥಿತಿಯಲ್ಲಿ ಅಸಾಧಾರಣವಾದ ಅದ್ಭುತಕ್ಕೆ ನೀವು ನಂಬಬೇಕು. Because ಇದು ನನ್ನ ಬೈಕ್ ಅಲ್ಲ, ಇದು ನಾನಲ್ಲ, ನಾನು ಪ್ರೇಯರ್ ಮಾಡ್ತಿರೋದು I pray to God who gives the strength to pour petrol. ನಾನು ಯಾರಿಗೆ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಒಂದು ಪೆಟ್ರೋಲ್ ಹಾಕುವುದಕ್ಕೆ ಸಾಮರ್ಥ್ಯ, ಹಣ ಕೊಡುವ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಒಂದು ದಿವಸ 2 ಪೆಟ್ರೋಲ್ ಬಂಕ್ ನಿಮ್ಮ ಲೈಫಲ್ಲಿ ಇರುತ್ತೆ. you somebody shout amen. Hallelujah. Hallelujah. So limit is not on me. ಮಿತಿ ನನ್ನ ಮೇಲೆ ಇದೆ. Sorry, limit is on me. ಮಿತಿಗಳು ನನ್ನ ಮೇಲೆ ಇದೆ. Limit is not on God. ಆದ್ರೆ ದೇವರ ಮೇಲೆ ಯಾವುದೇ ಮಿತಿ ಇಲ್ಲ. And I don't what I see I don't believe, what I don't see I believe. ನಾನು ಏನು ನೋಡ್ತೀನೋ ಅದನ್ನು ನಂಬುವುದಿಲ್ಲ, ಏನು ನೋಡುವುದಿಲ್ಲವೋ ಅದನ್ನು ನಾನು ನಂಬ್ತೇನೆ. Amen. Amen. Hallelujah. 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 I pray that God will honor according to your faith. ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ನಂಬಿಕೆಯ ಸರಿಯಾಗಿ, ನಿಮ್ಮ ನಂಬಿಕೆ ಅನುಸಾರವಾಗಿ ದೇವರು ನಿಮ್ಮನ್ನು ಗೌರವಿಸಿ ಸನ್ಮಾನಿಸಲಿ. All right, stand up wherever you are. ಎಲ್ಲಿದ್ರೂ ಅಲ್ಲಿ ಎದ್ದು ನಿಂತ್ಕೊಳ್ಳಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Thank you Jesus. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. Close your eyes. ಕಣ್ಣುಗಳನ್ನು close. Come on, pray in tongues if you know to pray in tongues. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬರುವುದಾದ್ರೆ ಅನ್ಯ ಭಾಷೆಯಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ರಿ. Elijah saw the unseen. ಎಲಿಯನು ನೋಡದೆ ಇರುವುದನ್ನು ನೋಡಿದನು. Elijah did not believe when he saw. ಆತನು ಎಲಿಯನು ನೋಡಿ ನಂತರ ನಂಬಲಿಲ್ಲ. He believed when he did not see. ಆತನು ಕಾಣದೆ ಇರುವಾಗ ಆತನು ನಂಬಿದನು. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Say, Lord, ಕರ್ತನೇ, I don't see my present situation.
ನನ್ನ ಒಂದು ಇರುವ ಒಂದು ಪರಿಸ್ಥಿತಿಯನ್ನು ನಾನು ನೋಡುವುದಿಲ್ಲ, ಈಗಿರುವ ಪರಿಸ್ಥಿತಿಯನ್ನು ನೋಡುವುದಿಲ್ಲ. I believe what I don't see. ನಾನು ನಂಬುತ್ತೀನೋ, ಏನು ನೋಡುವುದಕ್ಕೆ ಆಗುವುದಿಲ್ಲವೋ, ಏನು ಕಾಣುವುದಿಲ್ಲವೋ ಅದನ್ನು ನಾನು ನಂಬುತ್ತೇನೆ. Lift your hands and pray. Don't look here and there. ಅಲ್ಲಿ ಇಲ್ಲಿ ನೋಡಬೇಡ್ರಿ, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡ್ರಿ. Lift your hands and say, Lord, thank you for this word. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಕರ್ತನೇ ಈ ವಾಕ್ಯಕ್ಕಾಗಿ ಸ್ತೋತ್ರ. Break my heart for your kingdom. ನಿನ್ನ ರಾಜ್ಯಕ್ಕೋಸ್ಕರ ನನ್ನ ಹೃದಯ ಮುರಿದು ಹೋಗಲಿ. I want to weep for your kingdom and not just be in the weeping place but doing something for God. ನಿನ್ನ ರಾಜ್ಯದಲ್ಲಿ ಏನೋ ಒಂದು ಜಾಗದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವನಾಗಿರದೆ, ನಿನ್ನ ರಾಜ್ಯಕ್ಕೋಸ್ಕರ ಏನಾದರೂ ಮಾಡುವ ವ್ಯಕ್ತಿಯಾಗಿ ನಾನು ಆಗಿರಬೇಕು. Lord, lot of things I have desired and that has broken my heart, but that is not important. ಕರ್ತನೆ, ಬಹಳಷ್ಟು ಸಂಗತಿಗಳನ್ನು ನಾನು ಆಸೆ ಪಟ್ಟಿದ್ದೆ ಮತ್ತು ಅದರಿಂದ ನನಗೆ ಹೃದಯ ಮುರಿದಿದೆ, ಅದು ಮುಖ್ಯ ಅಲ್ಲ. But Lord, from today break my heart for your kingdom. ಆದ್ರೆ ಕರ್ತನೆ, ಈ ದಿನದಿಂದ ನನ್ನ ಹೃದಯವನ್ನು ನಿನ್ನ ರಾಜ್ಯಕ್ಕೋಸ್ಕರ ಮುರಿ. A passion, a desire, ಒಂದು ಆಸೆ, ಒಂದು ಆಸಕ್ತಿ ನಿನ್ನ ರಾಜ್ಯಕ್ಕೋಸ್ಕರ, for your kingdom of ನಿನ್ನ ರಾಜ್ಯಕ್ಕೋಸ್ಕರ. Lift your hands and ask God for it. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ದೇವರಿಗೆ ಇದಕ್ಕೋಸ್ಕರ ನೀವು ಕೇಳಿಕೊಳ್ಳ್ರಿ. I want you to place your right hand on your head quickly. ಬೇಗನೆ ನಿಮ್ಮ ಬಲಗೈಯನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ರಿ. Say, God, it is impossible for me. ಮತ್ತೆ ಹೇಳ್ರಿ, ದೇವರೇ ಇದು ನನ್ನಿಂದ ಅಸಾಧ್ಯ. Say it. ಅದು ನಿಮ್ಮ ಬಾಯಿ ತೆರೆದು ಹೇಳ್ರಿ, ದೇವರೇ ಇದು ನನ್ನಿಂದ ಅಸಾಧ್ಯ. But you inside of me all things are possible. ಆದ್ರೆ ನನ್ನೊಳಗಿರುವ ನಿನ್ನಿಂದ ಎಲ್ಲವೂ ಸಾಧ್ಯ. Say, Lord, ಹೇಳ್ರಿ, ಕರ್ತನೇ, I heard your word. ನಿನ್ನ ವಾಕ್ಯವನ್ನು ನಾನು ಕೇಳಿದ್ದೇನೆ. I want to do according to your word. Say it. ನಿಮ್ಮ ಬಾಯಿ ತೆರೆದು ಹೇಳ್ರಿ, ನನ್ನ ವಾಕ್ಯದ ಅನುಸಾರವಾಗಿ ನಾನು ಮಾಡಬೇಕೆಂಬುದಾಗಿ. Help me. ನನಗೆ ಸಹಾಯ ಮಾಡಿ. I cannot do it. ನಾನು ಅದನ್ನು ಮಾಡೋಕೆ ಆಗುವುದಿಲ್ಲ. I am helpless. ನಾನು ಅಸಹಾಯಕನು. But you inside of me. ಆದ್ರೆ ನನ್ನ ಒಳಗಿರುವ ನೀನು can do all things. ನೀನು ಎಲ್ಲವನ್ನು ಮಾಡೋಕೆ ಶಕ್ತನಾಗಿದೀಯ. All things. ನೀನು ಎಲ್ಲವನ್ನು ಮಾಡೋಕೆ ಶಕ್ತನಾಗಿದೀಯ. Can do all things. ನೀನು ಎಲ್ಲವನ್ನು ಮಾಡೋಕೆ ಶಕ್ತನಾಗಿದೀಯ. Say, Lord, fill me with strength. Place your hand on your head quickly. ನಿಮ್ಮ ಬಲಗೈಯನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡು ಹೇಳ್ರಿ, ಕರ್ತನೇ, ನಿನ್ನ ಬಲದಿಂದ ನಿನ್ನ ಸಾಮರ್ಥ್ಯದಿಂದ ನನ್ನ ತುಂಬು ಎಂಬುದಾಗಿ. I want your strength. ನಿನ್ನ ಬಲ ನನಗೆ ಬೇಕು. I want your power. ನಿನ್ನ ಒಂದು ಶಕ್ತಿ ನನಗೆ I ಬೇಕು. want your ability. ನಿನ್ನ ಸಾಮರ್ಥ್ಯ ನನಗೆ ಬೇಕು. I totally depend on you, Jesus. ನಾನು ಸಂಪೂರ್ಣವಾಗಿ ನಿನ್ನನ್ನು ಆತುಕೊಂಡಿದ್ದೇನೆ ಯೇಸುವೆ. If you prayed this prayer, ನೀವು ಈ ಪ್ರಾರ್ಥನೆ ಮಾಡುವುದಾಗಿದ್ರೆ, I believe ನಾನು ನಂಬುತ್ತೇನೆ God is working miracles in your life. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಿದ್ದಾನೆ. Anybody that's going through a lot of problems in your life, ಯಾರಾದರೂ ನಿಮ್ಮ ಜೀವಿತದಲ್ಲಿ ಬಹಳ ಸಮಸ್ಯೆಗಳ ಮೂಲಕ ಹಾದು ಹೋಗುವುದಾದರೆ, anybody that's going through a lot of sickness in your body, ಅಥವಾ ಯಾರಾದರೂ ನಿಮ್ಮ ದೇಹದಲ್ಲಿ ರೋಗಗಳಿರುವುದಾದರೆ, I want you to lift your hands wherever you are. ಎಲ್ಲಿದ್ದೀರೋ ಅಲ್ಲೇ ನೀವು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ Quickly. ಬೇಗನೆ. If you have sickness in your body that is tormenting you, ನಿಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ಇದೆ, ಅದು ನಿಮಗೆ ಕಾಡಿಸ್ತಾ ಇದೆ. many people are getting attacked by the devil often and often and often. ಬಹಳಷ್ಟು ಜನರು ಮತ್ತೆ ಮತ್ತೆ ಸೈತಾನನ ದಾಳಿಗಳಿಗೆ ಒಳಗಾಗ್ತಾ ಇದ್ದಾರೆ. But God is not bothered about that. God wants to free you this morning. ದೇವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ. ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾರೆ. Lift your hands. ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. If you're going through a lot of problems, ನೀವು ಬಹಳಷ್ಟು ಸಮಸ್ಯೆಯಲ್ಲಿ ಹೋಗ್ತಿರುವುದಾದರೆ, a lot of stress, ಅಥವಾ ಒಂದು ಮಾನಸಿಕವಾದ ಸಮಸ್ಯೆಯಲ್ಲಿ ಹೋಗ್ತಿರುವುದಾದರೆ, if you're going through a lot of pain, ಅಥವಾ ಒಂದು ನೋವಿನಲ್ಲಿ ನೀವು ಹೋಗ್ತಿರುವುದಾದರೆ, you cannot tell anybody your problem. ನಿಮ್ಮ ಸಮಸ್ಯೆಯನ್ನು ಯಾರು ಹತ್ರನೂ ಕೂಡ ಹೇಳಕ್ ಆಗ್ತಿಲ್ಲ. If you are that person, lift your hands. ಆ ವ್ಯಕ್ತಿ ನೀವಾಗಿದ್ರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. I'm going to just pray a simple prayer. ನಾನು ಒಂದು ಸಾಮಾನ್ಯವಾದ ಪ್ರಾರ್ಥನೆಯನ್ನು ಮಾಡ್ತೇನೆ. But that simple prayer is going to bring a big breakthrough in your life. ಆ ಒಂದು ಸಿಂಪಲ್ ಪ್ರಾರ್ಥನೆ ದೊಡ್ಡ ಅದ್ಭುತವನ್ನು ತರುತ್ತದೆ. Lift your hands. ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. Lift your hands. Lift your hands. ಬೇಗನೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. Get ready to receive it. ಅದನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಾಗಿರಿ. Yes, yes, yes. Thank you, Jesus. I honor your presence, Lord Jesus, as you're here.
ಕರ್ತನೇ, ನೀನು ಇಲ್ಲಿ ಇರುವ ಹಾಗೆ ನಿನ್ನ ಪ್ರಸನ್ನತೆಯನ್ನು ನಾವು ಗೌರವಿಸ್ತೇವೆ. I honor you, Lord. ನಾನು ನಿನ್ನನ್ನು ಸನ್ಮಾನಿಸ್ತೇನೆ. I humble myself before you, Jesus. ನಿನ್ನ ಮುಂದೆ ನಾನು ಗೌರವಿಸ್ತೇನೆ. And I bring these people towards your presence. ಮತ್ತು ಈ ಜನರನ್ನು ನಿನ್ನ ಪ್ರಸನ್ನತೆಯಲ್ಲಿ ನಾನು ತರುತ್ತೇನೆ. I bring them right now into your presence. ಈಗ ಎಲ್ಲ ಜನರನ್ನು ನಿನ್ನ ಪ್ರಸನ್ನತೆಯಲ್ಲಿ ನಾನು ತರ್ತೇನೆ. Whatever situation, ಅದು ಯಾವುದೇ ಪರಿಸ್ಥಿತಿ, whatever sickness, ಯಾವುದೇ ರೋಗವಾಗಿರಲಿ, whatever problem, ಯಾವುದೇ ಸಮಸ್ಯೆ ಆಗಿರಲಿ, in the name of Jesus, ಯೇಸುವಿನ ನಾಮದಲ್ಲಿ be free. ಈಗಲೇ ಬಿಡುಗಡೆ ಆಗು. Be free. ಬಿಡುಗಡೆ ಆಗು. Be delivered. ನೀನು ಸಂಪೂರ್ಣವಾಗಿ ಬಿಡುಗಡೆ ಆಗು. Be healed. ಸಂಪೂರ್ಣವಾಗಿ ಸ್ವಸ್ಥತೆಯಾಗು. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ You are free. ನೀವು ಬಿಡುಗಡೆ ಆಗಿದ್ದೀರಿ. Say, I receive it, Lord. ಹೇಳ್ರಿ, ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. I receive it. ನಾನು ಹೊಂದಿಕೊಂಡಿದ್ದೇನೆ. In Jesus' mighty name. ಯೇಸುವಿನ ಬಲವಾದ ನಾಮದಲ್ಲಿ. Amen. Amen. Come on, give big clap to Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟಿ. Hallelujah. 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 Amen. Amen. This is my prayer and this is my desire that our hearts be broken for His kingdom. ಇದು ನನ್ನ ಪ್ರಾರ್ಥನೆಯಾಗಿದೆ, ಇದು ನನ್ನ ಆಶೆಯಾಗಿದೆ. ಏನಂತ ಗೊತ್ತಾ, ನಮ್ಮ ಹೃದಯವು ದೇವರ ರಾಜ್ಯಕ್ಕೋಸ್ಕರ ಮುರಿಯಲ್ಪಡಬೇಕು. I want to desire God's kingdom more than food. ಒಂದು ಆಹಾರಕ್ಕಿಂತ ಊಟಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯದಲ್ಲಿ ಆಸೆ ಇರಬೇಕು. I want to desire God more than money. ಹಣಕ್ಕಿಂತ ಹೆಚ್ಚಾಗಿ ದೇವರ ಮೇಲೆ ಆಸೆ ಇರಬೇಕು. I want to desire God more than my children or more than your husband or more than your wife or whoever that is. ನನ್ನ ಗಂಡ, ಹೆಂಡತಿ, ಮಕ್ಕಳು ಯಾರೇ ಆಗಿರ್ಬೋದು, ಅವರಿಗಿಂತ ಹೆಚ್ಚಾದ ಪ್ರೀತಿ, ಆಸೆ ಅದು ದೇವರ ಮೇಲೆ ಇರಬೇಕು. I want to pray for such people. ಅಂತ ಜನರಿಗೋಸ್ಕರ ನಾನು ಪ್ರಾರ್ಥನೆ I want ಮಾಡ್ತೀನಿ. to pray for such people. ಅಂತ If you really want this, if you really want this, ನಿಮಗೆ ನಿಜವಾಗಿಯೂ ಇದು ಬೇಕಂದ್ರೆ, ನಿಜವಾಗಿಯೂ ಬೇಕಂದ್ರೆ lift your hands. Otherwise, put your hands down. ನಿಮಗೆ ನಿಜವಾಗಿಯೂ ಬೇಕಂದ್ರೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿ, ಇಲ್ಲ ಅಂದ್ರೆ ನಿಮ್ಮ ಕೈಯನ್ನು ಕೆಳಗಿಳಿಸ್ರಿ. It's your free will. ಅದು ನಿಮ್ಮ ಸ್ವಂತ ಚಿತ್ತಕ್ಕೆ ಬಿಟ್ಟಿದ್ದು, ನಿಮ್ಮ ಇಷ್ಟ ಅದು. Father, I pray in the name of Jesus. ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Break everyone's heart, including mine. ನನ್ನನ್ನು ಸೇರಿಸಿಕೊಂಡು Break our hearts for your kingdom. ನಿನ್ನ ರಾಜ್ಯಕ್ಕೋಸ್ಕರ ನಮ್ಮ ಹೃದಯಗಳನ್ನು ಮುರಿ. A passion and a desire for your kingdom. ನಿನ್ನ ರಾಜ್ಯಕ್ಕೋಸ್ಕರ ಒಂದು ಆಸೆಯನ್ನು, ವೈರಾಗ್ಯವನ್ನು ಹೊಂದಿಕೊಳ್ಳುವ ಹಾಗೆ. Not on the outside, ಹೊರಗಡೆ ಅಷ್ಟೇ ಅಲ್ಲ, on the inside. ಒಳಗಡೆಯೂ ಕೂಡ. Let there be a change on the inside. ಒಂದು ಒಳಗಡೆಯಲ್ಲಿ ಒಂದು ಬದಲಾವಣೆ ಉಂಟಾಗಲಿ. Let there be a desire on the inside, not on the outside. ಆ ಒಂದು ಆಸೆ, ಒಂದು ವೈರಾಗ್ಯ ಒಳಗಡೆಯಿಂದ ಬರಲಿ, ಹೊರಗಡೆಯಿಂದ ಅಲ್ಲ. Lord, ಕರ್ತನೇ, many times we have done a lot of actings in front of you. We don't want to be that person. ಬಹಳಷ್ಟು ಸಾರಿ ನಿನ್ನ ಮುಂದೆ ಬೇಡವಾದ ಕಾರ್ಯಗಳನ್ನು ಮಾಡಿದ್ದೇವೆ. ಆ ವ್ಯಕ್ತಿ ನಾವು ಆಗಿರುವುದಕ್ಕೆ ಇಷ್ಟಪಡುವುದಿಲ್ಲ. Really, we want to be a people that is loving you from the inside. ನಿಜವಾಗಿಯೂ ನಿನ್ನನ್ನು ಒಳಗಿಂದ ನಾವು ಪ್ರೀತಿಸುವ ಜನರಾಗಿ, ವ್ಯಕ್ತಿಗಳಾಗಿ ಇರಬೇಕು. I pray for such people who are asking help right now. ಅಂತ ವ್ಯಕ್ತಿಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಅಂತವರು ಸಹಾಯ ಬೇಡ್ಕೊಳ್ಳೋಕೆ ಪ್ರಾರ್ಥನೆ ಮಾಡ್ತಿದ್ದೇನೆ. Lord, give them grace. ಕರ್ತನೇ, ಅವರಿಗೆ ಒಂದು ಕೃಪೆಯನ್ನು ಕೊಡು. Give them help ಅವರಿಗೆ ಸಹಾಯ ಮಾಡು to do this. ಅದನ್ನು ಮಾಡುವುದಕ್ಕೆ. I pray you have answered my prayers. ಮತ್ತು ನಾನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಟ್ಟಿದ್ದೀಯೆ ಎಂಬುದ. I give you all the glory and honor. ಎಲ್ಲ ಮಹಿಮೆ ಘನತೆ ನಿನಗೊಬ್ಬನಿಗೆ In ಸಲ್ಲಿಸು. Jesus' mighty name. ಯೇಸುವಿನ ಬಲವಾದ ನಾಮದಲ್ಲಿ. Amen. ಆಮೆನ್.